ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಇದೀಗ ತಿಳಿದಂತೆ ತನ್ನ ಧರ್ಮ ಯಾವುದು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಂತಹ ಪುಣ್ಯದಿಂದ ತಾನು ಈ ಧರ್ಮದಲ್ಲಿ ಈ ಸಂಪ್ರದಾಯದಲ್ಲಿ ಹುಟ್ಟಿ ಬಂದಿದ್ದೇನೆ ಎನ್ನುವುದನ್ನು ಮನಗಂಡು ಸ್ವಾಭಿಮಾನದಿಂದ ಧೈರ್ಯದಿಂದ ಶ್ರದ್ಧೆಯಿಂದ ಸಹನಶೀಲತೆಯಿಂದ ಜೀವನವನ್ನು ನಡೆಸಬೇಕು ಅನ್ನುವ ಸಂದೇಶವನ್ನು ಇದೀಗ ನಾವು ಘೋಷಣೆ ಮಾಡಿದೆವು. ಇದು ವೇದವ್ಯಾಸದೇವರಿಗೆ ಸಮ್ಮತವಾಗಿದೆ ಎನ್ನುವುದಕ್ಕೋಸ್ಕರ ಇವತ್ತಿನ ಚರಿತ್ರೆ ಅಂತಹದ್ದೇ. ವೆಂಕಟಾಚಲದ ಮಹಿಮೆಯನ್ನು ವರ್ಣನೆ ಮಾಡುವಂತಹ ವೇದವ್ಯಾಸದೇವರು ಸ್ಕಂದಪುರಾಣದಲ್ಲಿ ಒಬ್ಬ ಬ್ರಾಹ್ಮಣನ ಕಥೆಯನ್ನು ಹೇಳುತ್ತಾರೆ. ಮಹಾರಾಷ್ಟ್ರದ ಯಜ್ಞದೇವ ಅನ್ನುವಂತಹ ಬ್ರಾಹ್ಮಣ ನಿನ್ನೆ ದಿವಸ ತಿಳಿದಿದ್ದೀರಿ. ಯಜ್ಞಯಾಗಗಳನ್ನು ಮಾಡದಿದ್ದರೆ, ಪಂಚಯಜ್ಞಗಳನ್ನು ಚೆನ್ನಾಗಿ ಮಾಡದಿದ್ದರೆ ಕೃಮಿಭೋಜನ ಅನ್ನುವ ನರಕದಲ್ಲಿ ಬೀಳುತ್ತಾನೆ. ಕೃಮಿಯಾಗಿ ಬೀಳುತ್ತಾನೆ, ಕ್ರಿಮಿಗಳನ್ನೇ ತಿಂತಾನೆ. ದೊಡ್ಡ ಕ್ರಿಮಿಗಳು ಇವನನ್ನು ಹರಿದು ತಿಂತವೆ. ಕೃಮಿ 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 ಎಲ್ಲಿ ನೋಡಿದರಲ್ಲಿ ಇಂತಹ ಹೊಲಸು, ಆ ತರಹದ ಹೇಸಿಗೆ ಬರುವ ನರಕ. ಕೊಟ್ಟದ್ದನ್ನು ಸ್ಮರಿಸದೆ, ದೇವತೆಗಳು ಮಾಡಿದ ಉಪಕಾರವನ್ನು ಸ್ಮರಿಸಿ ಕೃತಜ್ಞನಾಗಿ ಇರದೆ, ಕೇವಲ ಸ್ವಾರ್ಥಕ್ಕಾಗಿ ಮಾತ್ರ ಮಾಡಿಕೊಂಡು ಉಣ್ಣುವ ವ್ಯಕ್ತಿಯ ಹಣೆಬರಹವನ್ನು ಕೇಳಿದ್ದೀರಿ. ಆ ತರಹದ ಜೀವನವನ್ನು ನಡೆಸಬಾರದು ಅಂತ ಪ್ರಾಯಃ ಅವರ ತಂದೆ ಅವನಿಗೆ ಹೆಸರಿಡುವಾಗಲೇ ಯಜ್ಞದೇವ, ಯಜ್ಞದಿಂದ ದೇವತೆಗಳನ್ನು ಸಂತೋಷಪಡಿಸುವವ, ಯಜ್ಞನಾಮಕನಾದ ಪರಮಾತ್ಮನನ್ನೇ ದೇವ ಅಂತ ನಂಬಿ ಭಜಿಸುವವ, ಸಾತ್ವಿಕ, ಸಾಧು, ಸಜ್ಜನ ಮಹಾರಾಷ್ಟ್ರದ ಯಜ್ಞದೇವ ಎಂಬ ಬ್ರಾಹ್ಮಣ. ಅವನಿಗೆ ಸುಮತಿ ಎಂಬ ಹೆಸರಿನ ಮಗ. ಆದರೆ ಹೆಸರಿಗೆ ಮಾತ್ರ ಸುಮತಿ. ಆದರೆ ಅವನು ಸುಮ್ಮನೆ ಅತಿಯಾದ ಭೋಗದಲ್ಲಿ ಆಸಕ್ತನಾದ ವ್ಯಕ್ತಿ. ಸುಮತಿ ಅಲ್ಲ, ಸುಮ್ಮನೆ ಅತಿಯ ಆಸಕ್ತಿ ಪಡೆದ ಒಬ್ಬ ದುರ್ಮತಿ ಅವನು. ತಂದೆ ತಾಯಿಗಳು ಇಂತಹ ಧಾರ್ಮಿಕರು. ಪ್ರೀತಿಯ ಧಾರೆಯನ್ನು ಮಗನ ಮೇಲೆ ಸುರಿಸ್ತಾರೆ. ಇಷ್ಟಿದ್ರೂ ಕೂಡ ಆ ತಂದೆ ತಾಯಿಗಳ
ಧಾರ್ಮಿಕತೆ, ಅವರ ಪ್ರೀತಿ ವಾತ್ಸಲ್ಯಗಳು ಇವುಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದಂತೆ ಅವರನ್ನು ತಿರಸ್ಕಾರ ಮಾಡಿ ತಾನು ಹೊರಟು ಹೋಗಿದ್ದಾನೆ. ವೃದ್ಧೌ ಚ ಮಾತಾಪಿತರೌ ಸಾಧ್ವೀ ಭಾರ್ಯಾ ಸುತಶಿಶು ಅಪ್ಯಕಾರ್ಯಶತಂ ಕೃತ್ವಾ ಭರ್ತವ್ಯ ಮನುರಬ್ರವೀತ್. ವೃದ್ಧರಾದ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಸಾಧ್ವಿ ಶಿರೋಮಣಿಯಾದ ತನ್ನ ಮಡದಿಯನ್ನು ಅತ್ಯಂತ ಪ್ರೀತಿಯಿಂದ ಸಾಕಬೇಕು. ಮಕ್ಕಳನ್ನು ಚೆನ್ನಾಗಿ ಪೋಷಣೆ ಮಾಡಬೇಕು. ಹೊಟ್ಟೆ ಬಟ್ಟೆಗಳಿಗೆ ಕೊಡುವುದು ಮಾತ್ರ ಪೋಷಣೆಯಲ್ಲ, ಧಾರ್ಮಿಕವಾದ ಶಿಕ್ಷಣವನ್ನೂ ಕೊಡಬೇಕು. ಹೊಟ್ಟೆ ಬಟ್ಟೆ, ವಿದ್ಯೆಯೂ ಕೂಡ ಕೇವಲ ಹೊಟ್ಟೆಪಾಡಿನ ವಿದ್ಯೆಯಾಗಿರದೆ ನೈತಿಕವಾದಂತಹ ಶಿಕ್ಷಣ, ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟು ಸರ್ವಾಂಗೀಣವಾಗಿ ಅವರನ್ನು ಪುಷ್ಟರನ್ನಾಗಿ ಮಾಡಬೇಕು. ಎಲ್ಲ ಪಾಲಕರು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲಿಯವರೆಗೆ ಧರ್ಮದ ಬಗ್ಗೆ ಶ್ರದ್ಧೆಯನ್ನು ಮಕ್ಕಳಲ್ಲಿ ಮೂಡಿಸುವುದಿಲ್ಲ, ಅಲ್ಲಿಯವರೆಗೆ ನಿಮ್ಮ ಕರ್ತವ್ಯ ಪೂರ್ಣವಾಗಲಿಲ್ಲ. ಚೆನ್ನಾಗಿ ಪ್ರೀತಿಯಿಂದ ಬೆಳೆಸಿದ್ದೀರಿ, ಅಭಿನಂದನೆಗಳು. ಅವರಿಗೆ ಒಳ್ಳೆಯ ಲೌಕಿಕ ಶಿಕ್ಷಣವನ್ನು ಕೊಡಿಸಿದ್ದೀರಿ, ಸ್ತುತ್ಯವಾದದ್ದು. ಆದರೆ ಆಧ್ಯಾತ್ಮಿಕ ಶಿಕ್ಷಣವನ್ನು, ಧಾರ್ಮಿಕ ಶಿಕ್ಷಣವನ್ನು ಎಲ್ಲಿಯವರೆಗೆ ಕೊಡಿಸೋದಿಲ್ಲ, ಅಲ್ಲಿಯವರೆಗೆ ಅವರ ಜೀವನದಲ್ಲಿ ಪರಿಪೂರ್ಣತೆ ಇಲ್ಲ. ಬೇಕಾದಷ್ಟು ವಿದ್ಯಾವಂತನಾಗಿದ್ದರೂ ಕೂಡ ಪರೋಪಕಾರ ಮಾಡುವಂತಹ ಒಂದು ಪ್ರಜ್ಞೆ, ಇಂದ್ರಿಯಗಳ ನಿಗ್ರಹವನ್ನು ಮಾಡಿಕೊಂಡು ಸಂಯಮದಿಂದ ಜೀವನ ಮಾಡಬೇಕು ಅನ್ನುವಂತಹ ಒಂದು ವಿವೇಕ, ಪರಸ್ತ್ರೀಯರನ್ನು ಪರಪುರುಷರನ್ನು ಕಣ್ಣೆತ್ತಿ ದುಷ್ಟದೃಷ್ಟಿಯಿಂದ ನೋಡಬಾರದು ಅನ್ನುವಂತಹ ಒಂದು ಸಂಯಮ, ಆ ನಿಗ್ರಹ, ಆ ಪ್ರಗ್ರಹ, ಇವುಗಳು ಎಲ್ಲಿಯವರೆಗೆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತುವುದಕ್ಕೆ ಸಾಧ್ಯವಾಗಲಿಲ್ಲ ಪಾಲಕರಿಗೆ, ಅಲ್ಲಿಯವರೆಗೆ ಅವರು ತಂದೆ ತಾಯಿ ಅಂತನಿಸಿಕೊಳ್ಳುವುದಕ್ಕೆ ಯೋಗ್ಯರಲ್ಲ. ಈ ಮಾತನ್ನು ಹೇಳುವ ಅಧಿಕಾರವೂ ನಮಗಿಲ್ಲ. ಏನು? ಆಧ್ಯಾತ್ಮಿಕ ಶಿಕ್ಷಣವನ್ನು, ಧಾರ್ಮಿಕ ಶಿಕ್ಷಣವನ್ನು, ನೈತಿಕ ಶಿಕ್ಷಣವನ್ನು ಕೊಡಲಿಲ್ಲ ಅಂದ ಮಾತ್ರಕ್ಕೆ ಅವರು ತಂದೆ ತಾಯಿಗಳೇ ಅಲ್ಲ ಅಂತ ಹೇಳುವುದಕ್ಕೆ ನೀವ್ಯಾರು? ಅದು ನಮ್ಮದೇ ಆದಂತಹ ಸ್ವಾಯತ್ತ ಅಧಿಕಾರದಿಂದ ಸಿದ್ಧವಾದದ್ದು ಸತ್ಯ. ಅದನ್ನು ಹೇಳುವ ಅಧಿಕಾರ ನಮಗಿಲ್ಲ, ನಾವು ಹೇಳ್ತಾನೂ ಇಲ್ಲ. ಇದನ್ನು ಹೇಳಿದವರು ಎಲ್ಲರ ತಂದೆ ತಾಯಿಯಾಗಿರುವಂತಹ ಭಗವಂತ, ಅವನಿಗೆ ಪೂರ್ಣ ಅಧಿಕಾರ ಇದೆ. ಅವನಿಗೆ ಅಧಿಕಾರ ಇಲ್ಲ ಅಂತ ಹೇಳೋ ಅಧಿಕಾರ ಯಾರಿಗಿಲ್ಲ. ಆ ವೇದವ್ಯಾಸ ದೇವರೇ ಹೇಳ್ತಾರೆ, ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾನ ಸಸ್ಯಾತ್ ಜನನೀನ ಸಾಸ್ಯಾತ್ ದೈವಂ ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋಚಯದ್ಯ ಸಮುಪೇತ ಮೃತ್ಯುಂ. ಇದನ್ನು ಹೇಳಿದ್ದು ಭಾಗವತದಲ್ಲಿ ವೇದವ್ಯಾಸದೇವರು. ಆ ವೇದವ್ಯಾಸದೇವರು ಹೇಳ್ತಾ ಇರುವುದು ಋಷಭನಾಮಕ ಪರಮಾತ್ಮನ ಕಥೆ. ಪರಮಾತ್ಮನೇ ತನ್ನ ಮಕ್ಕಳಿಗೆ ಹೇಳಿದ ಮಾತು, ತಂದೆಯೇ ಮಕ್ಕಳಿಗೆ ಹೇಳಿದ ಮಾತು. ಸಾಕ್ಷಾತ್ ಪರಮಾತ್ಮ ವಿಷ್ಣು ಋಷಭನಾಮಕನಾಗಿ ಅವತಾರ ಮಾಡಿದಾಗ ನಾಭಿ ಎಂಬ ರಾಜನಿಂದ ಋಷಭನಾಮಕನಾಗಿ ಅವತಾರ ಮಾಡುತ್ತಾನೆ. ತನ್ನ ಮಕ್ಕಳಾದ ಭರತ ಚಕ್ರವರ್ತಿಯೇ ಮೊದಲಾದವರನ್ನೆಲ್ಲ ಕೂಡಿಸಿಕೊಂಡು ಉಪದೇಶ ಮಾಡುವಾಗ ಹೇಳ್ತಾನೆ, ನಾನು ನಿಮಗೆ ಉಪದೇಶ ಮಾಡ್ತಾ ಇದ್ದೇನೆ. ನಾನು ತಂದೆ, ನೀವು ಮಕ್ಕಳು. ನೀವು ತಂದೆ ಆಗ್ತೀರಾ, ನಿಮಗೆ ಮಕ್ಕಳಾಗ್ತಾರೆ. ನೀವು ಹೀಗೆ ತತ್ವೋಪದೇಶ ಮಾಡಬೇಕು, ಅಂದರೆ ನೀವು ತಂದೆ. ಇಲ್ಲದಿದ್ದರೆ ತಂದೆ ತಾಯಿ ಅನಿಸಿಕೊಳ್ಳುವ ಅಧಿಕಾರವೂ ನಿಮಗಿರೋದಿಲ್ಲ ಅಂತ ಸ್ವತಃ ಭಗವಂತ ನುಡಿದ ಮಾತಿದು. ಆದ್ದರಿಂದ ಅಧ್ಯಾತ್ಮ ಬಂಧುಗಳು ಅತ್ಯಂತ ಶ್ರದ್ಧೆಯಿಂದಲೇ
ಧರ್ಮದ ಬಗ್ಗೆ ನಿಷ್ಠೆಯನ್ನೇ ಇಟ್ಟುಕೊಂಡು ಇರುವಂಥವರು ತಾವೆಲ್ಲ ನಿಮ್ಮ ಇಷ್ಟರು, ಮಿತ್ರರು, ಬಾಂಧವರು, ಪರಿಚಿತರು, ಸಹೋದ್ಯೋಗಿಗಳು ಎಲ್ಲರಿಗೂ ಈ ವಿಧವಾದ ತತ್ವವನ್ನು ತಿಳಿಸಿ, ಹಬ್ಬ ಎಲ್ಲರಿಗೂ ಬನ್ನಿ ಕೊಡ್ತೀರಾ, ನಾಳೆ ದೀಪಾವಳಿಯ ಹಬ್ಬ, ಸಿಹಿಯನ್ನು ಹಂಚ್ತೀರಾ. ಅದೇ ರೀತಿ ಪುರಾಣಗಳಲ್ಲಿ, ಪ್ರವಚನಗಳಲ್ಲಿ ಕೇಳಿದ ಅನೇಕ ತಾತ್ವಿಕವಾದ ವಿಷಯಗಳನ್ನು, ಭಗವಂತನ ಮಹಿಮೆಗಳನ್ನು, ಪರಿವರ್ತನೆ ಮಾಡಿಕೊಳ್ಳಬೇಕಾದಂತಹ ಅನೇಕ ಸಂಗತಿಗಳನ್ನು ಅದನ್ನು ಹಂಚಿಕೊಳ್ಳಿ. ಅದು ದೊಡ್ಡ ಹಬ್ಬ. ತಿಂದ ಕೆಲವು ಕ್ಷಣ ಮಾತ್ರ ಸಿಹಿ ಆನಂದವನ್ನು ಕೊಟ್ಟರೆ, ಈ ತರಹದ ಪರಿವರ್ತನೆ ಮಾಡಿಕೊಳ್ಳಬೇಕಾದ ಸಂಗತಿಗಳನ್ನು ನೀವು ಹಂಚಿಕೊಂಡ್ರೆ, ದೇವರ ಮಹಿಮೆಯನ್ನು ತಿಳಿಸಿದರೆ, ಇತಿಹಾಸ ಪುರಾಣಗಳ ಸಾರವನ್ನು, ಸಂದೇಶವನ್ನು ಇನ್ನೊಬ್ಬರಿಗೆ ಮುಟ್ಟಿಸಿದರೆ, ಹಂಚಿಕೊಂಡ್ರೆ ಅದು ಇಡೀ ಜೀವನ ಆನಂದವನ್ನು ಕೊಡುವಂಥದ್ದು. ಜನ್ಮ ಜನ್ಮಾಂತರಗಳಿಗೂ ಅದರ ಫಲವನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯ ಇದೆ. ಅಂತಹ ಸಿಹಿಯನ್ನು ಹಂಚಿಕೊಂಡು ಹಬ್ಬವನ್ನು ಆಚರಿಸಿ. ಈ ದೃಷ್ಟಿಯಲ್ಲಿ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡಬೇಕಾದದ್ದು ಅತ್ಯಂತ ಅಗತ್ಯ. ವಿದ್ಯಾಪೀಠಗಳಿಗೆ ಕಲಿಸಿ ಕೇವಲ ಶಾಸ್ತ್ರಗಳ ಅಧ್ಯಯನವನ್ನೇ ಮಾಡುವುದಕ್ಕಾಗಿ ಜೀವನವನ್ನು ಮೀಸಲಿಡಿಸುವಂತೆ ಮಾಡಿದರೆ ಅದು ಅತಿ ದೊಡ್ಡದು. ಕೊನೆ ಪಕ್ಷ ಲೌಕಿಕ ಶಿಕ್ಷಣವನ್ನು ಪಡೆದರೂ ಕೂಡ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದು ತನ್ನ ನಿತ್ಯದ ಕರ್ಮಗಳ ಅನುಷ್ಠಾನವನ್ನು ಚೆನ್ನಾಗಿ ಮಾಡುತ್ತಾ ಪರೋಪಕಾರದಿಂದ ಜೀವನವನ್ನು ನಡೆಸ್ತಾ ನೀತಿವಂತನಾಗಿ ಶುದ್ಧ ಚಾರಿತ್ರ್ಯ ಸಂಪನ್ನನಾಗಿ ಮಗ ಅಥವಾ ಮಗಳು ಜೀವನವನ್ನು ನಡೆಸಿದರೆ ಸಾಕು. ಸಮಾಜದಲ್ಲಿ ಬಹಳ ದೊಡ್ಡದಾದಂತಹ ಉತ್ತಮವಾದ ಭವಿಷ್ಯವನ್ನು ನಾವು ಎದುರು ನೋಡಬಹುದು. ಇಲ್ಲದಿದ್ದರೆ ದೊಡ್ಡ ದುರಂತವನ್ನು ನಾವು ಕಾಣಬೇಕಾಗತ್ತೆ. ಈ ಸಂದೇಶವನ್ನು ಕೊಡುವುದಕ್ಕೆ ಅನೇಕ ಕಥೆಗಳನ್ನು, ಇತಿಹಾಸವನ್ನು ವೇದವ್ಯಾಸದೇವರು ನಮಗೆ ತಿಳಿಸಿಕೊಡುತ್ತಾರೆ. ಸುಮತಿ, ಅವನಿಗೆ ತಂದೆ ತಾನು ಸಾಕಷ್ಟು ಧಾರ್ಮಿಕನಾಗಿದ್ದ, ಮಗನಿಗೆ ತಕ್ಕ ಮಟ್ಟಿಗೆ ಧರ್ಮದ ಉಪದೇಶವನ್ನು ಮಾಡಿದ್ದಾನೆ. ಆದರೂ ಅವನ ಮನಸ್ಸಿನಲ್ಲಿ ಅದು ಪೂರ್ಣವಾಗಿ ಸ್ಥಿರವಾಗಿ ಉಳಿದಿಲ್ಲ. ಬಿತ್ತಿದ ಬೀಜ ಅಂಕುರವಾಗಿ, ಗಿಡವಾಗಿ, ಹೆಮ್ಮರವಾಗಿ ಫಲ ಕೊಟ್ಟಿಲ್ಲ. ಅಂಕುರವಾಗಿ ಸಸಿಯಾಗಿ ಬೆಳೆಯುವುದರೊಳಗೇನೆ ಅದು ಒಣಗಿ ಹೋಗಿದೆ. ಆ ದೃಷ್ಟಿಯಲ್ಲಿ ಸುಮತಿ ತಂದೆ ತಾಯಿಗಳನ್ನು ಬಿಟ್ಟು ತಾನು ಮಾಡಿಕೊಂಡ ಶ್ರೇಷ್ಠಳಾದ ಸಾಧ್ವಿ ಶಿರೋಮಣಿ ಪತಿವ್ರತ ಅಂತಹ ಪತ್ನಿಯನ್ನೂ ಪರಿತ್ಯಾಗ ಮಾಡಿ ಹೊರಟು ಹೋಗಿದ್ದಾನೆ. ಇಷ್ಟ ಬಂದಂತೆ ಅಲ್ಲಿ ಇಲ್ಲಿ ಅಲದಾಡಿಕೊಂಡಿದ್ದಾನೆ. ಯಾರೋ ಒಬ್ಬಳನ್ನು ನೋಡಿದ ಸ್ತ್ರೀಯನ್ನು, ತನ್ನ ರೂಪಲಾವಣ್ಯಗಳಿಂದ ಯುವಕರ ಮನಸ್ಸನ್ನು ಸೆಳೆದು ಅಡ್ಡದಾರಿಗೆ ಎಳೆಯುವಂತಹ ಪ್ರಯತ್ನವನ್ನು ಮಾಡುವಂತಹ ಒಬ್ಬ ಸ್ತ್ರೀ ಎಷ್ಟು ಸಹಜವಾಗಿ ಇವತ್ತಿನ ಘೋಷಣೆಗೆ ತಕ್ಕ ಕಥೆ ಪುರಾಣದಲ್ಲಿ ತನ್ನಷ್ಟಕ್ಕೆ ತಾನೇ ಬಂದಿದೆ ನೋಡಿ. ಪ್ರೀತಿಯ ಬಲಿಯಲ್ಲಿ ಸಿಲುಕಿಸಿ ಮತಾಂತರಗೊಳಿಸುವ, ಧರ್ಮಾಂತರ ಮಾಡುವಂತಹ, ರಾಷ್ಟ್ರಾಂತರ ಮಾಡುವ ಪ್ರಯತ್ನ, ಆ ತರಹದ ಒಂದು ಮೋಹದ ಜಾಲಕ್ಕೆ ಸಿಲುಕಿದ್ದಾನೆ. ಅನೇಕ ವ್ಯಕ್ತಿಗಳ ಜೊತೆಗೆ ತಾನೂ ಆ ಬಲಿಗೆ ಬಿದ್ದು ಅವಳ ಜೊತೆಗೆ ಸೇರಿಕೊಂಡಿದ್ದಾನೆ. ಅತ್ಯಂತ ಸಾತ್ವಿಕಳಾದ ಪತಿವ್ರತೆ ಮನೆಯಲ್ಲಿದ್ದಾಳೆ, ಪರಿತ್ಯಾಗ ಮಾಡಿದ. ಅಂತಹ ಪತಿವ್ರತೆ ಸಾಧ್ವಿ ಅವಳು ಸಹನಶೀಲತೆಯಿಂದ ಇದ್ದರೂ ಕೂಡ ಅವಳ ಮನಸ್ಸಿಗೆ ಆಗಿರುವಂತಹ ನೋವು, ಆಘಾತವನ್ನು ದೇವರು ಸಹನೆ ಮಾಡುವುದಿಲ್ಲ. ಬಾಯಿಯಿಂದ ಕೆಟ್ಟದಾಗಲಿ ಅಂತ ಶಾಪ ಕೊಡಬೇಕಾಗಿಲ್ಲ. ಮನಸ್ಸಿನಲ್ಲಿ ನೊಂದುಕೊಂಡರೂ ಕೂಡ
ಸಜ್ಜನರು, ಸ್ತ್ರೀಯರು, ಪುಣ್ಯಾತ್ಮರು, ಅದರ ಶಾಪ ಆ ನೋಯಿಸಿದ ವ್ಯಕ್ತಿಗೆ ತನ್ನಷ್ಟಕ್ಕೆ ತಾನೇ ಬಂದು ಬಡಿಯುತ್ತೆ. ಕೈಯಲ್ಲಿ ನೀರು ತೆಗೆದುಕೊಂಡು ಅಭಿಮಂತ್ರಣ ಮಾಡಿ ಕಣ್ಣು ಮುಚ್ಚಿ ಶಾಪ ಕೊಡುವುದು ಅಂತ ಹಾಗೆಲ್ಲ ಶಾಪ ಕೊಡಬೇಕಾಗಿಲ್ಲ. ಅವರ ಮನಸ್ಸಿನಲ್ಲಿ ತಾಪ ಆದರೆ ಸಾಕು. ತಾಪ ಆಗೋ ಮಾತ್ರದಿಂದ ಶಾಪ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಸತಾಂ ಕೃತ್ವಾತು ಸಂತಾಪಂ ಶಾಪಂ ದೇಹೀತಿ ನೋವದೇತ್. ಸತಾಂ ಕೃತ್ವಾತು ಸಂತೋಷಂ ವರಂ ದೇಹೀತಿ ನೋವದೇತ್. ಸಂತಾಪ ಆದ ಮೇಲೆ ಶಾಪ ಕೊಡಿ ಅಂತ ಕೇಳಬೇಕಾಗಿಲ್ಲ, ಬಂದಾಗಿರುತ್ತೆ ತನ್ನಷ್ಟಕ್ಕೆ ತಾನೇ. ಸಜ್ಜನರಿಗೆ ಸಂತೋಷಪಡಿಸಿದರೆ ವರ ಕೊಡಿ ಅಂತ ಕೇಳಬೇಕಾಗಿಲ್ಲ. ಸಜ್ಜನರು ನಾವು ಮಾಡುವ ಕಾರ್ಯಗಳಿಗೆ ಸಂತೋಷ ಪಟ್ಟರೆ ಸಾಕು, ದೇವರು ವರ ಕೊಟ್ಟಾಗಿರುತ್ತೆ. ಆ ದೃಷ್ಟಿಯಲ್ಲಿ ತಂದೆ ತಾಯಿಗಳ ಮನಸ್ಸು ನೋಯಿಸಿ, ಮಡದಿಯ ಮನಸ್ಸನ್ನು ನೋಯಿಸಿ ಆಚೆಗೆ ಹೋಗಿದ್ದಾನೆ. ತತ್ಕಾಲದಲ್ಲಿ ಇವನಿಗೆ ಸುಖ ಅನಿಸಿದೆ. ಹಣ ಎಲ್ಲ ಖಾಲಿ ಆಯಿತು. ಹಣ ಗಳಿಸದೇ ಇದ್ದರೆ ಕೆಲಸ ನಡೆಯುವುದಿಲ್ಲ. ಕಳ್ಳತನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಹೊಡೆದು ಬಡದು ತರ್ತಾ ಇದ್ದಾನೆ. ಒಂದು ಬಾರಿ ತಾನು ಯಾವ ಹೆಣ್ಣನ್ನು ಸಂತೋಷಪಡಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ, ಅವಳಿಗೋಸ್ಕರ ಹಣ ಕೊಡುವುದಕ್ಕೆ ಕಳ್ಳತನ ಮಾಡಬೇಕು ಅಂತ ಒಂದು ಮನೆಯಲ್ಲಿ ಹೊಕ್ಕು, ತಾನೂ ಒಬ್ಬ ಬ್ರಾಹ್ಮಣ, ಇನ್ನೊಬ್ಬ ಬ್ರಾಹ್ಮಣ ತಪಸ್ವಿ ಸದಾಚಾರಿ, ತನ್ನ ಕರ್ಮಾನುಷ್ಠಾನವನ್ನು ಮಾಡಿಕೊಂಡು ತನ್ನ ಪಾಡಿಗೆ ತಾನು ಮನೆಯಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ಹೊಡೆದು ಕೊಂದು ಅವನ ಮನೆಯಲ್ಲಿರುವಂತಹ ಸಂಪತ್ತನ್ನೆಲ್ಲ ದೋಚಿಕೊಂಡು ಅವಳಿಗೆ ಒಯ್ದು ಕೊಟ್ಟಿದ್ದಾನೆ. ಕೊಡಬೇಕು ಅಂತ ಹೊರಟಿದ್ದಾನಷ್ಟೇ. ಆದರೆ ಆ ಬ್ರಹ್ಮಹತ್ಯೆ ಪಾಪ, ಭಾರೀ ಭಯಂಕರವಾದ ಪಾಪ ಇವನನ್ನು ಬೆನ್ನಟ್ಟಿದೆ. ಪಾಪ ಪುಣ್ಯ ಇವುಗಳೆಲ್ಲ ಜಡ, ತಿಳುವಳಿಕೆ ಇರುವ ವಸ್ತು ಅಲ್ಲ. ಕಲ್ಲು ಮಣ್ಣು ಹೇಗೆ ಜಡ ಇನರ್ಟ್ ಆದ ವಸ್ತುವೋ, ಚೇತನ ಅಲ್ಲ, ಅದೇ ರೀತಿ ಪುಣ್ಯ ಪಾಪಗಳು ಮನಸ್ಸಿನಲ್ಲಿರುವಂತಹ ಜಡವಾದ ವಸ್ತುಗಳು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಪುಣ್ಯ ಪಾಪಗಳು ಕರ್ಮಗಳು ಜಡ ಆಗಿದ್ದರೂ ಕೂಡ ಅವುಗಳಿಗೆಲ್ಲ ಅಭಿಮಾನಿ ಚೇತನರಿದ್ದಾರೆ. ಆ ಎಲ್ಲ ಚೇತನರು ವಾಯುದೇವರ ಅಧೀನರಾಗಿ ಭಗವಂತನ ಅಧೀನರಾಗಿರ್ತಾರೆ. ಅರ್ಥ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿ ಎಷ್ಟು ಪುಣ್ಯಗಳನ್ನು ಎಷ್ಟು ಪಾಪಗಳನ್ನು ಮಾಡಿರ್ತಾನೆ. ಒಬ್ಬ ವ್ಯಕ್ತಿಗೆ ಜನ್ಮಗಳು ಎಷ್ಟು, ಸಂಖ್ಯೆ ಇಲ್ಲ ಅದಕ್ಕೆ. ಅನಾದಿ ಕಾಲದಿಂದ ಒಬ್ಬ ವ್ಯಕ್ತಿ ಮಾಡುವ ಕರ್ಮಗಳನ್ನು ಪುಣ್ಯಗಳನ್ನು ಪಾಪಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡರೆ ಅನಂತ ಅನಂತ ಪುಣ್ಯ ಪಾಪಗಳನ್ನು ಒಬ್ಬೊಬ್ಬ ಮಾಡಿರ್ತಾನೆ, ಭೋಗಿಸ್ತಾನೆ, ಮತ್ತೆ ಹೊಸದಾಗಿ ಮಾಡ್ತಾನೆ, ನಡೀತಾ ಇರ್ತದೆ. ಅವುಗಳ ಫಲವನ್ನು, ಪುಣ್ಯದ ಫಲ ಸುಖ, ಪಾಪದ ಫಲ ದುಃಖ, ಉಪಭೋಗ ಮಾಡಿದ ಮೇಲೆ ಅದು ಖಾಲಿ. ಆದರೆ ಪೂರ್ಣ ಖಾಲಿ ಆಗುವುದೇ ಇಲ್ಲ, ಮತ್ತೆ ಮಾಡ್ತಾನೇ ಇರ್ತಾನೆ. ಈ ರೀತಿ ಒಬ್ಬೊಬ್ಬ ವ್ಯಕ್ತಿ ಅನಂತ ಪುಣ್ಯ ಅನಂತ ಪಾಪಗಳನ್ನು ಮಾಡಿದರೆ ಆ ಒಂದೊಂದು ಕರ್ಮಕ್ಕೂ ಒಂದೊಂದು ಪುಣ್ಯ ಒಂದೊಂದು ಪಾಪಕ್ಕೂ ಅಭಿಮಾನಿ ಚೇತನರು ಬೇರೆ ಇದ್ದಾರೆ. ಅವರು ಮತ್ತೆ ಕರ್ಮಗಳನ್ನು ಮಾಡ್ತಾರೆ. ಸ್ವಕರ್ಮ ಫಲಭಾಂಜಿಚ ಶ್ರೀಮದಾಚಾರ್ಯರಂತಾರೆ ತೃತೀಯ ಅಧ್ಯಾಯದಲ್ಲಿ, ದೇವರ ಮಹಿಮೆ ಏನು ಅಂತ ತಿಳಿದುಕೊಳ್ಳುವುದಕ್ಕೆ ಇದು ಸಾಲದೆ ಅಂತಾರೆ. ಇದು ಒಂದು ಸಾಕು. ಒಬ್ಬ ಜೀವನನ್ನು ದೇವರು ನೇಮನ ಮಾಡೋದು ಅಂದರೆ ಒಬ್ಬ ಜೀವನನ್ನಲ್ಲ, ಒಬ್ಬ ಚೇತನನನ್ನು ದೇವರು ನೇಮನ ಮಾಡೋದು ಅಂದರೆ ಅನಂತ ಚೇತನರನ್ನು ನೇಮನ ಮಾಡೋದು ಅಂತ. ಯಾಕೆಂದರೆ ಒಬ್ಬ ಜೀವ ಅನಂತ ಕರ್ಮಗಳನ್ನು ಮಾಡ್ತಾನೆ,
ಆ ಅನಂತ ಕರ್ಮಗಳಿಗೆ ಅನಂತ ಚೇತನರು ಅಭಿಮಾನಿಗಳಿರ್ತಾರೆ, ಅವರೆಲ್ಲರನ್ನೂ ದೇವರು ನೇಮನ ಮಾಡಬೇಕು ಅಂತ. ಕರ್ಮಗಳಿಗೆ ಚೇತನರು ಅಭಿಮಾನಿಗಳಾಗಿ ಇರ್ತಾರೆ ಎನ್ನುವುದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಅಂತಾರೆ ಶ್ರೀಮದಾಚಾರ್ಯರು. ಬ್ರಹ್ಮಹತ್ಯೆಯನ್ನು ಮಾಡಿದರೆ ಆ ಬ್ರಹ್ಮಹತ್ಯೆ, ಅದಕ್ಕೆ ಅಭಿಮಾನಿಯಾಗಿರುವ ಒಂದು ಚೇತನ, ಅದು ಉಗ್ರವಾದ ರೂಪವನ್ನು ತೆಗೆದುಕೊಂಡು ಬೆನ್ನು ಹತ್ತಿದ ಕಥೆ ಪುರಾಣಗಳಲ್ಲಿ ಅನೇಕ ಕಡೆಗೆ ಬರ್ತದೆ ಅಂತ. ಬ್ರಹ್ಮಪಾರಸ್ತವವನ್ನು ಭಕ್ತಿಯಿಂದ ನೀವೆಲ್ಲ ಪೂಜಾ ಕಾಲದಲ್ಲಿ ಪ್ರಾರಂಭದಲ್ಲಿ ಬ್ರಹ್ಮಪಾರ ಸ್ತೋತ್ರವನ್ನು ಪಠನ ಮಾಡಬೇಕು. ಆ ಬ್ರಹ್ಮಪಾರ ಸ್ತೋತ್ರವನ್ನು ಪಠನ ಮಾಡಿದರೆ ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ದೂರವಾಗತ್ತೆ ಅಂತ. ಆ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿಕೊಂಡ ಕಥೆಯನ್ನು ಉದಾಹರಿಸಿ ಪ್ರತ್ಯಕ್ಷವಾಗಿ ಬಂದ ಬ್ರಹ್ಮಹತ್ಯೆಯನ್ನು ಬ್ರಹ್ಮಪಾರ ಸ್ತೋತ್ರ ಪಠನದಿಂದ ದೂರ ಮಾಡಿಕೊಂಡ ಇತಿಹಾಸ ಇದೆ. ಇದೇ ರೀತಿ ಎಲ್ಲ ಕರ್ಮಗಳಿಗೂ ಒಬ್ಬೊಬ್ಬ ಅಭಿಮಾನಿ ಚೇತನರಿರ್ತಾರೆ. ಆ ದುಷ್ಟ ಪಾಪಗಳಿಗೆ ಅಭಿಮಾನಿಗಳಾದ ಚೇತನರನ್ನು ದೂರ ಓಡಿಸಬೇಕು, ಪುಣ್ಯಗಳಿಗೆ ಅಭಿಮಾನಿಗಳಾದ ಸಾತ್ವಿಕರಾದ ಚೇತನರಿಗೆ ಸ್ವಾಗತ ಹೇಳಬೇಕು. ಅದಕ್ಕಾಗಿ ನಮ್ಮ ಸಾಧನೆ ಇರಬೇಕು ಅಂತ ಆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಹೇಳಿರುವ ಈ ಒಂದು ತತ್ವಕ್ಕೆ ಸ್ಕಂದ ಪುರಾಣವು ಸಾಕ್ಷಿಯಾಗಿ ನಿಲ್ಲುತ್ತದೆ. ಈ ಸುಮತಿ ಎಂಬಂತಹ ಬ್ರಾಹ್ಮಣ ಬ್ರಹ್ಮಹತ್ಯೆಯನ್ನು ಮಾಡಿದರೆ ಆ ಬ್ರಹ್ಮಹತ್ಯೆಗೆ ಅಭಿಮಾನಿಯಾದ ದುಷ್ಟ ಸ್ತ್ರೀ ಚೇತನ, ಅದು ಪಿಶಾಚಿ ರಾಕ್ಷಸಿ, ಅತ್ಯಂತ ಉಗ್ರವಾದ ರೂಪವನ್ನು ತೆಗೆದುಕೊಂಡು ಇವನನ್ನು ಬೆನ್ನು ಹತ್ತಿದೆ. ಕೆಂಪು ಕೂದಲು, ಕಪ್ಪು ಬಟ್ಟೆ, ಉಗ್ರವಾದ ರೂಪ ಇವನಿಗೆ ಬೆನ್ನು ಹತ್ತಿದೆ. ಎಲ್ಲ ಕಡೆಗೆ ಓಡಾಡ್ತಾ ಇದ್ದಾನೆ. ಎಲ್ಲಿ ಓಡಾಡಿದರೂ ಇವರಿಗೆ ರಕ್ಷಣೆಯನ್ನು ಮಾಡುವವರು ಸಿಗ್ತಾ ಇಲ್ಲ. ಈಗ ತಂದೆಯ ನೆನಪಾಯಿತು. ಹೊಟ್ಟೆಗೆ ಹಾಕಿ ಬೆಳೆಸಿ ಕಲಿಸಿ ಇವನನ್ನು ದೊಡ್ಡವನನ್ನಾಗಿ ಮಾಡಿ ಒಳ್ಳೆ ಕನ್ಯೆಯನ್ನು ನೋಡಿ ಮದುವೆ ಮಾಡಿ ಮನೆ ಕೊಟ್ಟು ಸಾಕಿ ಸಲುಹಿದ ತಂದೆಯನ್ನು ಇಷ್ಟು ದಿನ ಮರೆತ ವ್ಯಕ್ತಿ ಈಗ ಆ ರಾಕ್ಷಸಿ ಕ್ರೂರವಾದ ಉಗ್ರವಾದಂತಹ ಪಿಶಾಚಿಯಂತೆ ಬೆನ್ನು ಹತ್ತಿ ಪೀಡಿಸುವಾಗ ಯಾರೂ ರಕ್ಷಕರಿಲ್ಲ ಅಂದಾಗ ತಂದೆ ತಾಯಿಗಳ ನೆನಪಾಗಿದೆ. ಓಡಿ ಓಡಿ ಮನೆಗೆ ಬಂದಿದ್ದಾನೆ. ಇವನು ಮಹಾರಾಷ್ಟ್ರವನ್ನು ಬಿಟ್ಟು ಉತ್ಕಲ ದೇಶಕ್ಕೆ ಹೋಗಿದ್ದ. ಮತ್ತೆ ಸುತ್ತಾಡಿ ಓಡಾಡಿಕೊಂಡು ಮತ್ತೆ ಮನೆಗೆ ಬಂದ. ಆ ಬ್ರಹ್ಮಹತ್ಯ ಹೇಳ್ತಾ ಇದೆ, ಈ ಮಗನನ್ನು ಸೇರಿಸಿಕೊಳ್ಳಬೇಡ. ನಿನ್ನ ಮಗ ಇರಬಹುದು, ಅವನು ಮಹಾಪಾಪಿ, ಮದ್ಯಪಾನ ಮಾಡಿದ್ದಾನೆ, ಪರಸ್ತ್ರೀ ಸಂಘ ಮಾಡಿದ್ದಾನೆ, ಕಳ್ಳತನ ಮಾಡಿದ್ದಾನೆ, ಬ್ರಹ್ಮಹತ್ಯೆ ಮಾಡಿದ್ದಾನೆ. ಅವನು ಮಾಡದೇ ಇರುವ ಪಾಪಗಳೇ ಇಲ್ಲ, ಎಲ್ಲ ಪಾಪಗಳನ್ನು ಮಾಡಿದ್ದಾನೆ. ಅವನ ಸುತ್ತಮುತ್ತಲಿದ್ದವರು ಪಾಪಿಷ್ಠರು. ಪಾಪಿಷ್ಠರ ಸಂಘ ಮಾಡುವುದೊಂದು ದೊಡ್ಡ ಪಾಪ. ಅವನು ಎಲ್ಲ ಪಾಪಗಳನ್ನೂ ಮಾಡಿದ್ದಾನೆ, ಪಾಪಿಷ್ಠರ ಸಹವಾಸವನ್ನೂ ಮಾಡಿದ್ದಾನೆ. ಇಂಥವನಿಗೆ ನಿನ್ನ ಮನೆಯಲ್ಲಿ ನೀನೇನಾದರೂ ಆಶ್ರಯ ಕೊಟ್ಟರೆ ಅವನಿಗೆ ಮಾತ್ರ ಅಲ್ಲ, ನಿನಗೂ ಪೆಟ್ಟು ತಾಗತ್ತೆ. ಹುಷಾರಿಯಿಂದ ಇರು ಅಂತ. ಆದರೂ ನಿನ್ನೆ ದಿವಸನೂ ಕೇಳಿದಿರಿ, ಧರ್ಮಗುಪ್ತ ಎಂಬ ರಾಜ ಹುಚ್ಚನಾಗಿ ತಿರುಗುತ್ತಾ ಇದ್ದರೆ ತಂದೆ ನಂದ ತನ್ನ ನಂದನನಿಗೆ ಈ ಸ್ಥಿತಿ ಬಂದಿದೆ ಎನ್ನುವುದನ್ನು ಕಂಡು ಸುಮ್ಮನಿರಲಾಗದೆ ಜೈಮಿನಿ ಋಷಿಗಳ ಹತ್ತಿರ ಹೋಗಿ ಅದರ ಉಪಾಯವನ್ನು ತಿಳಿದು ಅವನ ಹುಚ್ಚು ಬಿಡಿಸುವುದಕ್ಕೆ ವೆಂಕಟೇಶ ದೇವರಿಗೆ ಶರಣು ಹೋದ ಅಂತ. ಹೆತ್ತ ಮಕ್ಕಳು ಹುಚ್ಚರಾದರೆ ತಾಯಿ ತಂದೆ ಎತ್ತದೆ ನೆಲಕ್ಕೆ ಬಿಸಿಟುವರೆ. ದಾಸರು ಅಂತಾರೆ, ದುರಿತ ಗಜಕ್ಕೆ ಪಂಚಾನನ. ನಾವೆಲ್ಲ ಮಾಡಿದ ದುರಿತಗಳೆಂಬ ಗಜ ಆನೆ ಇರಬಹುದು. ಆನೆಯಂತಹ ಭಾರೀ ಭಾರೀ ಪಾಪಗಳನ್ನು ನಾವು ಮಾಡಿರಬಹುದು. ಆದರೆ ಅಂತಹ ಪಾಪಗಳನ್ನು, ಆನೆಯ ಗಂಡಸ್ಥಲವನ್ನು ಭೇದಿಸುವ ಸಿಂಹದಂತೆ ಇದ್ದವನು ನೀನು. ತಂದೆ ತಾಯಿಗಳು ಮಕ್ಕಳು ಮಾಡಿದ ಪಾಪವನ್ನು ಹೇಗೆ ಸಹಿಸಿಕೊಂಡು ಅದಕ್ಕೆ ಉಪಾಯವನ್ನು ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿ ಉದ್ಧಾರ ಮಾಡುವುದಕ್ಕೆ ನೋಡ್ತಾರೆ, ಆ ರೀತಿ
ನಾನು ಮಕ್ಕಳು ಮಾಡಿದಂತಹ ಮಗ ಮಾಡಿದ ಈ ಪಾಪವನ್ನು ಸಹಿಸಿಕೊಂಡು ಅದಕ್ಕೊಂದು ದಾರಿ ತೋರಿಸಿ ಉದ್ಧಾರ ಮಾಡಬೇಕು ಅಂತ ಯಜ್ಞದೇವ ಸಿದ್ಧನಾಗಿದ್ದಾನೆ. ಇಷ್ಟು ದಿವಸ ನಮ್ಮನ್ನು ನೋಡಿಕೊಳ್ಳದೆ ಮನೆಯಲ್ಲಿ ಬಿಟ್ಟು ಎಲ್ಲಿಯೋ ಓಡಿ ಹೋದ ಅನ್ನುವ ಸಿಟ್ಟಿಲ್ಲ. ಪಾಪ ಮಾಡಿದ್ದಾನೆ ಅಂತನ್ನುವುದಕ್ಕೆ ಮನಸ್ಸಿನಲ್ಲಿ ಅಸಮಾಧಾನ ಇದೆ, ನೋವಿದೆ, ಬೇಜಾರಾಗಿದೆ. ಆದರೆ ಅನ್ನುವುದಕ್ಕೆ ಮಗನನ್ನು ಸೇರಿಸಿಕೊಳ್ಳುವುದಿಲ್ಲ, ಅವನನ್ನು ಆಚೆಗೆ ಕಳಿಸ್ತೇನೆ ಅಂತನ್ನದೇ ಏನಾದರೂ ಮಾಡಿ ಉದ್ಧಾರ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿದ್ದಾನೆ. ಆಗ ಅಷ್ಟರೊಳಗೆ ಜೋರಾಗಿ ಆ ಬ್ರಹ್ಮಹತ್ಯೆ, ಇಷ್ಟು ಹೊತ್ತು ಆ ಬ್ರಹ್ಮಹತ್ಯೆಯ ಕೈಗೆ ಸಿಕ್ಕಿದ್ದಿಲ್ಲ ಇವನು. ಸುಮತಿ ಓಡ್ತಾ ಓಡ್ತಾ ತಪ್ಪಿಸಿಕೊಂಡು ಬಂದವ ಮನೆಯಲ್ಲಿ ಆ ಯಜ್ಞದೇವನ ಜೊತೆಗೆ ಆ ಬ್ರಹ್ಮಹತ್ಯೆ ಮಾತನಾಡುವಾಗ ಒಂದು ಕಡೆಗೆ ನಿಂತಿದ್ದನಲ್ಲ, ಇದೇ ಅವಕಾಶ ಅಂತ ತಿಳಿದು ಬ್ರಹ್ಮಹತ್ಯೆ ಜೋರಾಗಿ ಬೆನ್ನ ಮೇಲೆ ಬಾರಿಸಿದೆ. ಒದ್ದಾಡ್ತಾ ಇದ್ದಾನೆ. ಆ ಬ್ರಹ್ಮಹತ್ಯೆಯ ಲೇಪ ಆದದ್ದರ ಸಂಕೇತ ಅದು. ಅಂತಹ ಬ್ರಹ್ಮಹತ್ಯಾ ದೋಷದಿಂದ ಗ್ರಸ್ತನಾಗಿ ಒದ್ದಾಡುವಾಗ ಏನು ಮಾಡಬೇಕು ಅಂತ ತೋಚಿಲ್ಲ. ಸುದೈವ ಈ ಯಜ್ಞದೇವನ ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ದುರ್ವಾಸ ಋಷಿಗಳು ಅಲ್ಲಿ ಉಪಸ್ಥಿತರಾಗಿದ್ದಾರೆ. ಮಹಾನುಭಾವರು, ಸಾಕ್ಷಾತ್ ರುದ್ರಾವತಾರರು, ಶುದ್ಧವಾದಂತಹ ಧರ್ಮವನ್ನು ಅನುಷ್ಠಾನ ಮಾಡುವವರು, ಪರಮಹಂಸರು, ಯತಿಗಳು, ಪರಮ ವಿರಕ್ತ ಶಿಖಾಮಣಿಗಳು, ವೈರಾಗ್ಯಾಭಿಮಾನಿ ದೇವತೆಗಳು ರುದ್ರದೇವರು. ಅಂತಹ ರುದ್ರದೇವರ ಅವತಾರ. ರುದ್ರದೇವರು ಅಂದರೆ ಯಾವಾಗಲೂ ಪಾರ್ವತಿಯ ಜೊತೆಗಿರ್ತಾರೆ ಅಂತ ಚಿತ್ರದಲ್ಲಿ ನೋಡಿರ್ತೀರಿ. ವಸ್ತುಸ್ಥಿತಿಯೂ ಹೌದು, ಪುರಾಣಗಳಲ್ಲಿಯೂ ಇದೆ. ಆದರೆ ಕೇವಲ ಭಗವಂತನ ಆಜ್ಞೆ ಅನ್ನುವುದಕ್ಕೋಸ್ಕರ, ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ, ಎಲ್ಲ ದಂಪತಿಗಳಿಗೆ ದಾಂಪತ್ಯದ ಸೌಖ್ಯವನ್ನು ಕೊಡೋದಕ್ಕೋಸ್ಕರ ಪಾರ್ವತಿ ಪರಮೇಶ್ವರರು ಆ ರೀತಿಯಲ್ಲಿ ದರ್ಶನವನ್ನು ಕೊಡ್ತಾರೆ ಅಂತ ಮಾತ್ರ ತಿಳಿಯಬೇಕೇ ಹೊರತು ಅವರು ವೈರಾಗ್ಯದಕ್ಕೆ ಅಭಿಮಾನಿ ದೇವತೆಗಳು, ವಿರಕ್ತ ಶಿಖಾಮಣಿಗಳವರು ರುದ್ರದೇವರು. ಅದನ್ನು ತೋರಿಸುವುದಕ್ಕಾಗಿಯೇ ದುರ್ವಾಸರಾಗಿ ಶುಕಾಚಾರ್ಯರಾಗಿ ತಮ್ಮ ವೈರಾಗ್ಯದ ವಿರಾಟ್ ರೂಪವನ್ನು ತೋರಿಸಿದ್ದಾರೆ. ಅಂತಹ ಮಹಾನುಭಾವರು, ಮನೋಭಿಮಾನಿ ದೇವತೆಗಳು. ಹೀಗಾಗಿ ಆ ಮನಸ್ಸಿನಲ್ಲಿರುವ ದೋಷಗಳೇನು, ಕಲ್ಮಶಗಳೇನು, ಪಾಪಗಳೇನು ಅನ್ನುವುದನ್ನು ಅರಿತು ಸ್ವಚ್ಛ ಮಾಡುವುದಕ್ಕೆ ಗೊತ್ತಿದ್ದವರು. ಮೊನ್ನೆ ದಿವಸ ತಿಳಿದಿದ್ದೀರಿ, ಸ್ಪೆಷಲೈಸೇಷನ್ ಇದು. ಪೂರ್ಣವಾಗಿ ಆ ಮನಸ್ಸಿನಲ್ಲಿರುವ ದೋಷಗಳೇನು, ಅದನ್ನು ಹೇಗೆ ಆಚೆಗೆ ಸರಿಸಬೇಕು, ಪುಣ್ಯಗಳನ್ನು ಹೇಗೆ ಮನಸ್ಸಿನಲ್ಲಿ ತುಂಬಬೇಕು, ಇರುವ ಪಾಪಗಳನ್ನು ಹೇಗೆ ಕಳಚಬೇಕು. ಅನೇಕ ದಾರ್ಶನಿಕ ಪ್ರಕಾರ ಪುಣ್ಯ ಪಾಪಗಳು ಆತ್ಮನಲ್ಲಿವೆ. ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದಲ್ಲಿ ಪುಣ್ಯ ಪಾಪಗಳು ಮನಸ್ಸಿನಲ್ಲಿವೆ. ಅಂತಹ ಮನಸ್ಸಿನಲ್ಲಿರುವ ಪಾಪಗಳನ್ನು ತೊಳೆದು ಪುಣ್ಯಗಳನ್ನು ತುಂಬುವುದಕ್ಕೋಸ್ಕರ ಆ ಮನೋಭಿಮಾನಿ ದೇವತೆಗಳಾದ ದುರ್ವಾಸರೇ ಸರಿಯಾದಂತಹ ಗುರುಗಳು. ಅವರಿಗೆ ಶರಣು ಹೋಗಿದ್ದಾನೆ ಯಜ್ಞದೇವ. ಆಗ ದುರ್ವಾಸ ಋಷಿಗಳು ಇವನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಮಾಡಿದಂತಹ ಪಾಪ ಬಹಳ ದೊಡ್ಡದು, ಮಾಡಬಾರದ್ದೆಲ್ಲ ಮಾಡಿದ್ದಾನೆ. ಆದರೂ ಈ ಬ್ರಹ್ಮಹತ್ಯೆಯಿಂದ ಮೋಚನೆ ಮಾಡುವುದಕ್ಕೊಂದು ದಾರಿಯನ್ನು ತೋರಿಸ್ತೇನೆ. ಜೈಮಿನಿ ಋಷಿಗಳು ಯಾವ ವೆಂಕಟಾಚಲದ ಕಡೆಗೆ ಬೊಟ್ಟು ಮಾಡಿ ತೋರಿಸಿದರೋ, ದುರ್ವಾಸ ಮಹರ್ಷಿಗಳು ಅದೇ ವೆಂಕಟಾಚಲದ ಕಡೆಗೇನೆ ಬೊಟ್ಟು ಮಾಡಿ ತೋರಿಸ್ತಾರೆ. ಇದೇ ಸ್ವಾಮಿ ಪುಷ್ಕರಣಿಯಲ್ಲಿ ನಿಯಮಪೂರ್ವಕವಾಗಿ ಸ್ನಾನ ಮಾಡಿ ಆ ಮಾತನ್ನು ಪದೇ ಪದೇ ಹೇಳ್ತಾರೆ, ಸುಮ್ಮನೆ ಮುಳುಗಿದಾರಲ್ಲ. ಮೊದಲನೆಯದಾಗಿ ಪಾಪ ಮಾಡಿದವರು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೆ ಯಾತ್ರೆ ಮಾಡಬೇಕು. ಯಾತ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ಮೊದಲು ಚೆನ್ನಾಗಿ ತಿಳಿಯಬೇಕು. ಇವತ್ತು ಮಾಡುವ ಯಾತ್ರೆಗಳನ್ನು ಟೀಕಿಸುವುದಲ್ಲ, ಆದರೆ ಯಾತ್ರೆ ಹೇಗೆ ಮಾಡಬೇಕು ಎಂಬ ತಿಳುವಳಿಕೆಯನ್ನು ಮಾತ್ರ ಪಡೆದುಕೊಳ್ಳಬೇಕಾದದ್ದು ಅಗತ್ಯ.
ಛತ್ರಪಾದುಕಾ ವರ್ಜನ. ಛತ್ರ ಇಲ್ಲದಂತೆ, ಕಾಲಲ್ಲಿ ಚಪ್ಪಲಿ ಪಾದುಕೆಗಳಿಲ್ಲದಂತೆ ಬರಿಗಾಲಿನಲ್ಲಿ ನಡೆದು ಯಾತ್ರೆಯನ್ನು ಮಾಡುವ ಪದ್ಧತಿ. ನೋವಾಗತ್ತೆ, ಕಲ್ಲು ಚುಚ್ಚುತ್ತದೆ, ಮುಳ್ಳು ಚುಚ್ಚುತ್ತದೆ, ಹೌದು ಕಷ್ಟ ಆಗತ್ತೆ. ಕಷ್ಟ ಆದರೇ ಅದು ಪ್ರಾಯಶ್ಚಿತ್ತ. ಮಾಡಬಾರದ ಪಾಪಗಳನ್ನೆಲ್ಲ ಮಾಡುವಾಗ ಆನಂದದಿಂದ ಮಾಡಿದ್ದಾಯಿತು. ಆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂದರೆ ದೇಹಕ್ಕೂ ಮನಸ್ಸಿಗೂ ಕ್ಲೇಶ ಆಗಬೇಕು, ಅದೇ ತಪಸ್ಸು. ಅದಕ್ಕೋಸ್ಕರ ಛತ್ರಪಾದುಕಾ ವರ್ಜನ, ದೂರ ದೇಶದಿಂದ ನಡೆದು ಬರಬೇಕು. ಸ್ವಕೃತ ದೋಷೋದ್ಘೋಷಣ, ನಿನ್ನೆ ಕೇಳಿದ್ದೀರಿ, ಮಾಡಿದ ತಪ್ಪೇನು ಅಂತ ಅಲ್ಲಿ ಜನರ ಎದುರಿಗೆ ಧೈರ್ಯದಿಂದ ಹೇಳಿಕೊಳ್ಳಬೇಕು. ನಾನು ಇಂತಿಂಥ ತಪ್ಪು ಮಾಡಿದ್ದೇನೆ, ಇಷ್ಟು ಕಳ್ಳತನ, ಇಷ್ಟು ಸುಳ್ಳು, ಇಷ್ಟು ಮೋಸ, ಇಷ್ಟು ವ್ಯಭಿಚಾರ, ಇಷ್ಟು ಭ್ರಷ್ಟಾಚಾರ, ಇಷ್ಟು ಅನ್ಯಾಯ, ಇಷ್ಟು ಲಂಚ, ಏನೆಲ್ಲ ಮಾಡಿದ್ದಾನೆ ಅದನ್ನು ಬಾಯಿ ಬಿಟ್ಟು ಹೇಳಬೇಕು. ಹೇಳಿಕೊಂಡ್ರೆ ಆಗ ಪಾಪ ಹೋಗ್ತು. ಈ ರೀತಿ ಯಾತ್ರೆ ಮಾಡಿ ಹೋಗಿ ತನ್ನ ದೋಷಗಳನ್ನು ಹೇಳಿಕೊಂಡು ಸಂಕಲ್ಪಪೂರ್ವಕವಾಗಿ ಏನೆಲ್ಲ ವೇದ ಮಂತ್ರಗಳನ್ನು, ನಾಮಸ್ಮರಣೆಯನ್ನು ಮಾಡಬೇಕು, ತೀರ್ಥಾಭಿಮಾನಿ ದೇವತೆಗಳ ಸ್ಮರಣೆ, ಅಲ್ಲಿರುವ ಭಗವಂತನ ನಿಯಾಮಕ ರೂಪ, ಇವುಗಳೆಲ್ಲವನ್ನು ಸ್ಮರಣೆ ಮಾಡ್ತಾ ಅಲ್ಲಿ ಸ್ನಾನ ಮಾಡಿದರೆ ಗಂಗೆಯಲ್ಲಿ ಮಾಧವ, ಗೋದಾವರಿಯಲ್ಲಿ ವೀರನಾರಾಯಣ, ಕೃಷ್ಣಾ ನದಿಯಲ್ಲಿ ಜನಾರ್ದನ, ಯಮುನೆಯಲ್ಲಿ ಕೃಷ್ಣ, ಸರಸ್ವತಿಯಲ್ಲಿ ಪದ್ಮನಾಭ, ಸರಯೂ ನದಿಯಲ್ಲಿ ಶ್ರೀರಾಮಚಂದ್ರ, ಕಾವೇರಿಯಲ್ಲಿ ರಂಗನಾಥ, ಅಲ್ಲಲ್ಲಿರುವ ಈ ರೀತಿಯ ಭಗವದ್ ರೂಪಗಳನ್ನು, ತಾಮ್ರಪರ್ಣಿಯಲ್ಲಿ ಅನಂತ, ಶ್ರೀಮದ್ಭಾಗವತ ಕಾವೇರಿ ತಾಮ್ರಪರ್ಣಿ ನದಿಯ ನೀರನ್ನು ಕುಡಿಯುವಂತಹ ಸಜ್ಜನರು ಕಲಿಯುಗದಲ್ಲಿಯೂ ಇರ್ತಾರೆ ಅಂತ ವರ್ಣನೆ ಮಾಡುತ್ತೆ. ಅಂತಹ ನಾನಾ ನದಿಗಳಲ್ಲಿರುವ ಅಂತರ್ಯಾಮಿ ಭಗವದ್ರೂಪಗಳು, ಆ ಅಭಿಮಾನಿ ದೇವತೆಗಳು, ಅವರ ಮಹಿಮೆ, ಅಲ್ಲಿರುವಂತಹ ಅನೇಕ ಕ್ಷೇತ್ರ ಮೂರ್ತಿಗಳು, ಇತಿಹಾಸಗಳು, ಯಾರೆಲ್ಲ ಅಲ್ಲಿ ತಪಸ್ಸು ಮಾಡಿದರು, ಎಂಥವರ ಸಾನ್ನಿಧ್ಯ ಇಲ್ಲಿದೆ, ಇದೆಲ್ಲವನ್ನು ತಲೆಯಲ್ಲಿ ತಂದುಕೊಂಡು ವ್ರತ ನಿಯಮ ಉಪವಾಸಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಶೌಚ ಆಚಾರಗಳನ್ನು, ಶುದ್ಧಿಯನ್ನು ಕಾಪಾಡಿಕೊಂಡು ಸ್ನಾನವನ್ನು ಮಾಡಿದರೆ ಅದು ನಿಯಮಪೂರ್ವಕ ಸ್ನಾನ. ನಿನ್ನೆ ತಿಳಿದ ಹಾಗೆ ಹೃದಯದಲ್ಲಿ ಅಂತರ್ಯಾಮಿಯಾದ ಭಗವಂತ, ಮಹಾಲಕ್ಷ್ಮಿ, ಪ್ರಾಣದೇವರು, ತತ್ವಾಭಿಮಾನಿ ದೇವತೆಗಳು ಇವರೆಲ್ಲರ ಸನ್ನಿಧಾನ ಈ ಶರೀರದಲ್ಲಿದೆ ಅಂತ ಭಾವಿಸಿ ಯಾವ ಒಂದು ಶರೀರದ ಮೇಲೆ ನೀರು ಹಾಕಿದರೆ ಇಷ್ಟೆಲ್ಲ ಜನರಿಗೂ ಅಭಿಷೇಕ. ಸೂರ್ಯನಿಗೆ ಅಭಿಷೇಕ ಮಾಡುವುದಕ್ಕೆ ಕೋನಾರ್ಕಿಗೆ ಹೋಗಬೇಕಾದದ್ದಿಲ್ಲ, ಸೂರ್ಯ ದೇವಾಲಯವನ್ನು ಹುಡುಕಿಕೊಂಡು. ಕರಾವಳಿ ಆಂಧ್ರದ ತುದಿಯಲ್ಲಿ ಶ್ರೀಕಾಕುಳಂ ಶ್ರೀಕುರ್ಮದ ಹತ್ತಿರ ದೊಡ್ಡದಾದ ಪ್ರಾಚೀನವಾದ ಸೂರ್ಯ ದೇವಾಲಯ ಇದೆ. ಅಷ್ಟು ದೂರ ಹೋಗಬೇಕಾದದ್ದಿಲ್ಲ. ಸೂರ್ಯನಿಗೆ ಅಭಿಷೇಕ ಮಾಡಬೇಕಲ್ಲ, ನಮ್ಮ ಕಣ್ಣಿನಲ್ಲಿಯೇ ಸೂರ್ಯ ಇದ್ದಾನೆ, ಕಣ್ಣಿಗೆ ಅಭಿಮಾನಿ ಸೂರ್ಯ. ಇಲ್ಲಿಯೇ ಸೂರ್ಯ ದೇವಾಲಯ ಇದೆ, ಇಲ್ಲಿಯೇ ಚಂದ್ರನ ದೇವಾಲಯ ಇದೆ. ಇಂದ್ರ, ಚಂದ್ರ, ಎಲ್ಲ ತತ್ವಾಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣದೇವರು ನಮ್ಮ ದೇಹದ ಕಣಗಳಲ್ಲಿ ತುಂಬಿಕೊಂಡಿದ್ದಾರೆ. ಅಷ್ಟೆಲ್ಲ ಪರಮಾತ್ಮನ, ಲಕ್ಷ್ಮೀದೇವಿಯ, ಮುಖ್ಯ ಪ್ರಾಣದೇವರ, ತತ್ವಾಭಿಮಾನಿ ದೇವತೆಗಳ ದೇವಾಲಯ, ಮೊಬೈಲ್ ದೇವಾಲಯ, ಒಂದೇ ಕಡೆಗೆ ಸಿಗುವ ದೇವಾಲಯ, ಅದು ನಮ್ಮ ನಿಮ್ಮೆಲ್ಲರ ಶರೀರ. ಈ ಅನುಸಂಧಾನದೊಂದಿಗೆ ನಾವು ಸ್ನಾನವನ್ನು ಮಾಡಿದರೆ ಆ ಸ್ನಾನ ನಿಜವಾಗಿಯೂ ಬಹಳ ದೊಡ್ಡ ಯಾತ್ರೆಯಾಗತ್ತೆ. ಆ ಸ್ನಾನ ನಿಜವಾಗಿಯೂ ನಮ್ಮ ಪಾಪಗಳನ್ನು ತೊಳೆಯತ್ತೆ ಅನ್ನುವ ದೃಷ್ಟಿಯಲ್ಲಿ ದುರ್ವಾಸರು ಮಾಡಿದ ಉಪದೇಶಕ್ಕೆ ತಕ್ಕಂತೆ ಯಜ್ಞದೇವ ಸುಮತಿಯನ್ನು ಆ ಕ್ರಮದಲ್ಲಿ ಯಾತ್ರೆ ಮಾಡಿಸಿಕೊಂಡು ಕರೆದುಕೊಂಡು ಹೋಗಿದ್ದಾನೆ. ಸ್ನಾತಿ ಚೇತ್ ತವ ಪುತ್ರೋಯಂ ಪಾತಕಾತ್ ಮುಚ್ಯತೆ ಕ್ಷಣಾತ್. ತಡ ಇಲ್ಲ ಅದಕ್ಕೆ, ಭಕ್ತಿಯಿಂದ ನೀನು ಈ ಕಾರ್ಯವನ್ನು ಮಾಡಿಸು. ಆ ಕ್ಷಣದಲ್ಲಿ ಅವನಿಗೂ ಪಶ್ಚಾತ್ತಾಪ ಆಗಿದೆ, ಒದ್ದಾಡಿದ್ದಾನೆ, ಲಿವಿ
ಈಗ ಸ್ನಾನ ಮಾಡಿಸು, ತತ್ಕ್ಷಣದಲ್ಲಿ ಅವನು ಪಾಪದಿಂದ ಮುಕ್ತನಾಗ್ತಾನೆ ಅಂತ ಅದೇ ನಿಯಮದಿಂದ ನಡೆದು ಬಂದು ವಿಮಾನದಲ್ಲಿ ಹೋಗಿ ಏನೂ ಆಯಾಸ ಇಲ್ಲದೆ ಇದ್ದಂತೆ, ಯಾರನ್ನೂ ಬೈತಾ ಇಲ್ಲ, ಏನನ್ನೋ ಹೇಳ್ತಾ ಇದ್ದೇನೆ ಅಂತ ಕೇಳಿ ಅಷ್ಟೇ, ಎ ಸಿ ರೂಮ್ ಒಳಗಿದ್ದು ಎದ್ದಾಕ್ಷಣಕ್ಕೆ ಚಹಾ ಕಾಫಿ ಎಲ್ಲ ಮುಗಿಸಿ ಟಿಫಿನ್ ಮುಗಿಸಿ ಸುಮ್ಮನೆ ಹೀಗೆ ಹಣ ಇದೆ ಅಂತ ಅನ್ನೋದಕ್ಕೋಸ್ಕರ ಯಾವುದೋ ಟಿಕೆಟ್ ತೆಗೆಸಿಕೊಂಡು ಒಬ್ಬ ದೊಡ್ಡ ಶ್ರೀಮಂತನನ್ನು ಭೇಟಿಯಾದ ಹಾಗೆ ವೆಂಕಟೇಶ ದೇವರನ್ನು ಭೇಟಿಯಾದರೆ ಅದು ಯಾತ್ರೆಯ? ಈ ರೀತಿ ಯಾತ್ರೆಯನ್ನು ಮಾಡಿದವರ ಟೀಕೆಯನ್ನು ನಾನು ಮಾಡ್ತಾ ಇಲ್ಲ. ಇಷ್ಟೆಲ್ಲ ಮಾಡಿಯೂ ವೆಂಕಟೇಶ ದೇವರ ದರ್ಶನ ಮಾಡಿದ್ದಾರಲ್ಲ, ಅವರಿಗೆ ಅಭಿನಂದನೆಗಳನ್ನೇ ಹೇಳ್ತಾ ಇದ್ದೇವೆ. ಇನ್ಯಾರನ್ನೋ ದರ್ಶನ ಮಾಡಲಿಲ್ಲಲ್ಲ, ಬಹಳ ಸಂತೋಷ. ಆದರೆ ಯಾವ ರೀತಿ ಯಾತ್ರೆ ಮಾಡಿದರೆ ಮಹಾಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಅಷ್ಟನ್ನು ಮಾತ್ರ ಹೇಳ್ತಾ ಇರು. ಆ ರೀತಿ ನಿಯಮಪೂರ್ವಕವಾಗಿ ಅವನನ್ನು ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿದ್ದಕ್ಕೆ ಕೂಡಲೇ ಪಾಪಗಳಿಂದ ಮುಕ್ತಿಯಾಗಿ, ಅದಕ್ಕೆ ತಡ ಇಲ್ಲ. ಸೇತು ದರ್ಶನ ಕೂಡಲೇ ಪಾಪಗಳಿಂದ ಮುಕ್ತಿ, ಸ್ನಾನ ಕೂಡಲೇ ಪಾಪದಿಂದ ಮುಕ್ತಿ, ಮಧ್ಯದಲ್ಲಿ ಅದೃಷ್ಟ ಬೇಕಾಗಿಲ್ಲ ಅಂತ ಶ್ರೀಮನ್ಯಾಯಸುಧಾದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ಹೇಳ್ತಾರೆ. ಈ ಮಾತು ಪುರಾಣಗಳಲ್ಲಿ ಅಲ್ಲಲ್ಲಿ ಸ್ಪಷ್ಟವಾಗಿ ಬರ್ತದೆ. ಮಧ್ಯೆ ಅದೃಷ್ಟ ಕಲ್ಪನಾಯಾಂ ಪ್ರಮಾಣಾಭಾವಾತ್, ಕ್ಷಣಾತ್, ಆ ಕ್ಷಣದಲ್ಲಿ ಪಾಪದಿಂದ ಮೋಚನೆ, ದರ್ಶನ ಮಾತ್ರದಿಂದ ಪಾಪಗಳ ನಾಶ, ಸ್ನಾನ ಮಾತ್ರದಿಂದ ಪಾಪದ ನಾಶ. ಆ ರೀತಿ ಅವನ ಉದ್ಧಾರ ಆಗಿದೆ. ಸುಮತಿ ಈಗ ನಿಜವಾದ ಅರ್ಥದಲ್ಲಿ ಸುಮತಿಯಾಗಿದ್ದಾನೆ. ದುರ್ಮತಿಯನ್ನು ಪರಿತ್ಯಾಗ ಮಾಡಿ ಸುಮತಿಯಾಗಿ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಾ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡುತ್ತಾ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದಾನೆ. ಈ ರೀತಿ ಜೀವನದಲ್ಲಿ ಮನುಷ್ಯ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಮಾಡಿಕೊಂಡ ಮಡದಿ, ಕೈ ಹಿಡಿದ ಗಂಡ, ಅವರನ್ನು ಬಿಟ್ಟು ಇನ್ನೊಬ್ಬರನ್ನು ಬಯಸಬಾರದು. ಶುದ್ಧ ಚಾರಿತ್ರ್ಯ ಸಂಪನ್ನನಾಗಿ, ಇದೇ ಒಂದು ದೊಡ್ಡದಾದ ತಪಸ್ಸು ಅನ್ನುವ ದೃಷ್ಟಿಯಲ್ಲಿ ಪ್ರೀತಿಯಿಂದ ಸುಖವಾಗಿ ಬದುಕುವುದು. ಅರಣ್ಯದಲ್ಲಿ ಎಲ್ಲವನ್ನೂ ಬಿಟ್ಟು ಬದುಕುವುದಲ್ಲ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಧರ್ಮದಿಂದ ಬದುಕುವುದೇ ಒಂದು ದೊಡ್ಡ ತಪಸ್ಸು ಅಂತ ಭಾವಿಸಿ ಅದನ್ನೇ ಶ್ರೀಹರಿಯ ಪೂಜೆ ಅಂತ ಮಾಡಿದರೆ ಧನ್ಯೋ ಗೃಹಸ್ಥಾಶ್ರಮ. ಆ ರೀತಿಯ ಧಾರ್ಮಿಕವಾದ ಸಹಬಾಳ್ವೆಯನ್ನು ಬಾಳುವ ಸಂದೇಶವನ್ನು ವೆಂಕಟೇಶ ಮಹಾತ್ಮ್ಯ ಸ್ಕಂದಪುರಾಣದಲ್ಲಿ ನಮಗೆ ನೀಡ್ತಾ ಇದೆ ಎಂಬುದಾಗಿ ತಿಳಿಯಬೇಕು. ಜೊತೆಗೆ ಸ್ಕಂದಪುರಾಣ ಇನ್ನು ಅನೇಕ ತೀರ್ಥಗಳ ಮಹಾತ್ಮ್ಯವನ್ನು ಹೇಳುತ್ತೆ. ಪರಮ ಪವಿತ್ರವಾದ ರಮ್ಯವಾದಂತಹ ಪ್ರದೇಶ ವೆಂಕಟಾಚಲ, ತಿರುಮಲ, ಅನೇಕ ತೀರ್ಥಗಳಿವೆ. ಪುರಾಣ ಹೇಳುವುದಂತೂ 66 ಕೋಟಿ ತೀರ್ಥಗಳಿವೆ ಅಂತ. ಇವತ್ತು ಅದು ಉಪಲಬ್ಧವಾಗುವುದಿಲ್ಲ. ಅದರಲ್ಲಿ ಪ್ರಧಾನವಾದ ತೀರ್ಥಗಳು 108, ಇನ್ನೂ ಪ್ರಧಾನವಾದ ತೀರ್ಥಗಳು 7. ಅದರಲ್ಲಿ ಮೊಟ್ಟ ಮೊದಲಿಗೆ ಸ್ವಾಮಿ ಪುಷ್ಕರಣಿ, ಆ ನಂತರ ಇನ್ನು ಕೆಲವು ತೀರ್ಥಗಳಿವೆ. ಆಕಾಶಗಂಗಾ, ಪಾಪವಿನಾಶಿನಿ, ರಾಮಕೃಷ್ಣ ತೀರ್ಥ, ಪಾಂಡುತೀರ್ಥ, ತುಂಬೂರು ತೀರ್ಥ, ಹೀಗೆ ಕೆಲವೆಲ್ಲ ಇದೆ. ಕುಮಾರಧಾರ, ಅದರಲ್ಲಿ ಒಂದು ರಾಮಕೃಷ್ಣ ತೀರ್ಥ ಅಂತ. ರಾಮಕೃಷ್ಣ ಅಂತ ಒಬ್ಬ ಮುನಿ, ಒಬ್ಬ ಋಷಿ ಇದೇ ವೆಂಕಟಾಚಲದಲ್ಲಿ ತಪಸ್ಸು ಮಾಡಿದ. ಹೇಗೆ ಆ ಋಷಿಗಳು ತಪಸ್ಸು ಮಾಡಿದರು ಅಂದರೆ ಅದ್ಭುತವಾದ ರೀತಿಯಲ್ಲಿ ತಪಸ್ಸು ಮಾಡಿ 100 ವರ್ಷಗಳವರೆಗೆ ನಿಂತ
ಸ್ಥಳದಿಂದ ಆಚೆ ಈಚೆ ಸರದಿಲ್ಲ, ಕಲ್ಲಿನ ಗೊಂಬೆಯಂತೆ, ಒಂದು ಪ್ರತಿಮೆಯಂತೆ ನಿಂತಿದ್ದಾರೆ, ಅಚಲವಾಗಿ ನಿಂತಿದ್ದಾರೆ. ಅವರು ಆ ರೀತಿ ಅಚಲವಾಗಿ ನಿಂತು ತಪಸ್ಸು ಮಾಡಿದರ ಮೈ ಮೇಲೆ ಹುತ್ತು ಬೆಳೆದಿದೆ. ಹುತ್ತು ಕಟ್ಟಿವೆ ಇರುವೆಗಳು, ಹುತ್ತು ಬೆಳೆದಿದ್ದೂ ಗೊತ್ತಾಗಿಲ್ಲ. ಹಾಗೇ ಎಷ್ಟೋ ವರ್ಷ ತಪಶ್ಚರ್ಯವನ್ನು ಮಾಡಿದ್ದಾರೆ. ಇಂದ್ರದೇವರು ಧಾರಾಕಾರವಾಗಿ 7 ದಿನ ಭಾರೀ ವೃಷ್ಟಿಯನ್ನು ಮಾಡಿದ್ದಾರೆ. ಸಿಡಿಲು ಬಿದ್ದಿದೆ, ಹುತ್ತು ಒಡೆದಿದೆ. ಆಗ ಎದುರಿಗೆ ಪರಮಾತ್ಮ ದರ್ಶನವನ್ನು ಕೊಡ್ತಾನೆ. ಇವರು ಮಾಡಿದ ತಪಸ್ಸಿಗೆ ಪ್ರಸನ್ನನಾಗಿ ಕಣ್ಣು ತೆರೆದು ನೋಡ್ತಾರೆ. ರಾಮಕೃಷ್ಣ ಋಷಿಗಳು ಸಾಕ್ಷಾತ್ ಭಗವಂತ ವೆಂಕಟೇಶ ದರ್ಶನವನ್ನು ಕೊಟ್ಟಿದ್ದಾನೆ. ಇವರು ಮಾಡಿದಂತಹ ತಪಸ್ಸಿಗೆ ಪ್ರಸನ್ನನಾಗಿ, ತಪಸ್ವಿಗಳ ತಪಸ್ಸಿನ ಮಹತ್ವ ಹೇಗಿರುತ್ತೆ ಅಂದರೆ, ಯಾರು ತಪಸ್ಸು ಮಾಡಿರ್ತಾರೋ ಅವರಿಗೆ ದೇವರು ವರ ಕೊಡ್ತಾನೆ ಎನ್ನುವುದು ಸರಿ, ಅವರಿಗೆ ಮಾತ್ರ ಅಲ್ಲ, ಅವರನ್ನು ನಿಮಿತ್ತ ಮಾಡಿಕೊಂಡು ಅವರನ್ನು ಅನುಸರಿಸುವ ಮುಂದೆ ಬರುವ ಲಕ್ಷ ಲಕ್ಷ ಜನ ಭಕ್ತರಿಗೆ ದೇವರು ಅನುಗ್ರಹ ಮಾಡ್ತಾನೆ. ಇದೇ ತಪಸ್ವಿಗಳ ಮಹಿಮೆ. ಆ ರಾಮಕೃಷ್ಣ ತೀರ್ಥದಲ್ಲಿ, ಒಂದು ತೀರ್ಥದಲ್ಲಿ ಇವನು ಸ್ನಾನ ಮಾಡಿಕೊಂಡು ತಪಸ್ಸು ಮಾಡಿದ್ದ. ಅನುಷ್ಠಾನಕ್ಕೆ ಅಂತ ಒಂದು ತೀರ್ಥವನ್ನು ಏನು ಬಳಸ್ತಿದ್ದ, ಆ ತೀರ್ಥ ರಾಮಕೃಷ್ಣ ತೀರ್ಥ ಅಂತ. ಸಾಕ್ಷಾತ್ ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನವೂ ಅಲ್ಲಿದೆ. ರಾಮಕೃಷ್ಣ ಎಂಬ ಹೆಸರಿನ ಋಷಿಯಲ್ಲಿ ತಪಸ್ಸು ಮಾಡಿದ್ದರಿಂದಲೂ ಅದು ರಾಮಕೃಷ್ಣ ತೀರ್ಥ. ಅಂತಹ ತೀರ್ಥದಲ್ಲಿ ಯಾವ ದಿನ ಸೂರ್ಯ ಮಕರ ರಾಶಿಯಲ್ಲಿರುವಾಗ ಪುಷ್ಯ ನಕ್ಷತ್ರ ಪೌರ್ಣಿಮಾ ತಿಥಿಯಲ್ಲಿದ್ದಾಗ ಈ ರಾಮಕೃಷ್ಣನಿಗೆ ವೆಂಕಟೇಶ ದರ್ಶನವನ್ನು ಕೊಟ್ಟದ್ದು. ಅದೇ ತಿಥಿಯಂದು ಪ್ರತಿ ವರ್ಷ ಸೂರ್ಯ ಮಕರ ರಾಶಿಯಲ್ಲಿದ್ದಾಗ ಪುಷ್ಯ ನಕ್ಷತ್ರದಿಂದ ಕೂಡಿದ ಪೌರ್ಣಿಮೆಯಲ್ಲಿ ದೇವಾಧಿದೇವತೆಗಳೆಲ್ಲ ಬಂದು ಅಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಆ ದಿನ ಆ ತೀರ್ಥದಲ್ಲಿ ಯಾರು ಸ್ನಾನವನ್ನು ಮಾಡುತ್ತಾರೋ ಅವರಿಗೆ ಎಲ್ಲ ತರಹದ ಪಾಪಗಳ ಪರಿಹಾರ, ಅವರು ಅಪೇಕ್ಷೆ ಮಾಡಿದ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಯಾಗತ್ತೆ ಎಂಬ ವರವನ್ನು ಕೂಡ ಭಗವಂತ ಆ ರಾಮಕೃಷ್ಣನಿಗೆ, ರಾಮಕೃಷ್ಣ ಎಂಬ ಋಷಿಗಳಿಗೆ ಪರಮಾತ್ಮ ನೀಡಿದ್ದಾನೆ ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾರೆ. ಹರಿವಾಯು ಗುರುಗಳ ಕೃಪೆಯಿಂದ ಒಂದು ಬಾರಿ ಆ ಮಕರ ರಾಶಿಯಲ್ಲಿ ಸೂರ್ಯ ಇರುವಾಗ ಪುಷ್ಯ ನಕ್ಷತ್ರದಿಂದ ಕೂಡಿದ ಪೌರ್ಣಿಮೆಯಲ್ಲಿ ರಾಮಕೃಷ್ಣ ತೀರ್ಥದಲ್ಲಿ ಸ್ನಾನ ಮಾಡುವ ಯೋಗ ನಮಗೂ ಬಂದಿತ್ತು. ಬಹಳ ದುರ್ಗಮವಾದ ಪ್ರದೇಶ, ಅಲ್ಲಿ ರೋಡಿಲ್ಲ, ಗುಡ್ಡವನ್ನೇ ಹತ್ತಬೇಕು, ಗುಡ್ಡವನ್ನೇ ಇಳಿಯಬೇಕು. ಕೆಲವು ಕಡೆಗೆ ಈ ತರಹದ ದೊಡ್ಡ ದೊಡ್ಡ ಗಿಡಗಳಿಗೆ ಹಗ್ಗ ಕಟ್ಟಿಕೊಂಡು ಇಳಿಯಬೇಕಾಗತ್ತೆ. ಆ ತರಹದ ದುರ್ಗಮವಾದ ಪ್ರದೇಶ. ಆದ್ದರಿಂದ ರಾಮಕೃಷ್ಣ ತೀರ್ಥದ ಸ್ಮರಣೆಯನ್ನು ಮಾಡಿ ಮನೆಯಲ್ಲಿಯೇ ಸ್ನಾನವನ್ನು ಮಾಡಿದರೂ ಆ ಪುಣ್ಯವನ್ನು ಎಲ್ಲರೂ ಪಡೆದುಕೊಳ್ಳಬಹುದು. ಅತೀ ದಾರ್ಢ್ಯ ಇರುವಂತಹ ಯುವಕರು, ಬಹಳ ಗಟ್ಟಿಯಾಗಿದ್ದ ಶಕ್ತಿ ಇದ್ದ ಯುವಕರಾಗಿದ್ದರೆ ಪ್ರಯತ್ನವನ್ನು ಮಾಡಬಹುದು ಸಾವಧಾನವಾಗಿ. ಅಂತಹ ರಾಮಕೃಷ್ಣ ತೀರ್ಥ ಪರಮ ಪವಿತ್ರವಾದಂತಹ ತೀರ್ಥ. ಸ್ಮರಣೆಯನ್ನು ಮಾಡಿ ಪಾವಿತ್ರ್ಯವನ್ನು ಪಡೆದುಕೊಳ್ಳಬಹುದು. ಸ್ವಾಮಿ ಪುಷ್ಕರಣಿ ತೀರ್ಥದ ಮಹತ್ವವನ್ನು ಮತ್ತೆ ಹೇಳುತ್ತಾರೆ ಸೂತಾಚಾರ್ಯರು ಶೌನಕಾದಿಗಳಿಗೆ. ಹೇಮಾಂಗ ಅಂತ ಒಬ್ಬ ರಾಜ, ಇಕ್ಷ್ವಾಕು ವಂಶದ ರಾಜ. ಅವನು ಗೋದಾನ ಮಾಡ್ತಾ ಇದ್ದ. ಎಷ್ಟು ಗೋದಾನ ಮಾಡಿದ್ದ ಅಂತ ಲೆಕ್ಕ ಹೇಳ್ತಾರೆ. ಯಾವತ್ಯೋ ಭೂಮಿ ಕಣಿಕಾಹ ಯಾವಂತಶ್ಚೋದ ಬಿಂದವಃ ಯಾವಂತ್ಯುಡೂನಿ ಗಗನೆ ತಾವತೀರ್ಘಾ ದದಾತ್ಯಸೌ. ಆಗಸದಲ್ಲಿ ಎಷ್ಟು ನಕ್ಷತ್ರಗಳು,
ಭೂಮಿಯ ಕಣಗಳೆಷ್ಟೋ, ನೀರಿನ ಹನಿಗಳೆಷ್ಟೋ ಅಷ್ಟು ಗೋವುಗಳ ದಾನ ಮಾಡಿದ್ದ ಅಂತ ತಾತ್ಪರ್ಯ. ಲೆಕ್ಕ ಇಲ್ಲದಷ್ಟು ಗೋದಾನವನ್ನು ಮಾಡಿದ್ದಾನೆ. ಅವತ್ತಿನ ಕಾಲಕ್ಕೆ ಅದೇ ದೊಡ್ಡ ಸಂಪತ್ತು. ನಮ್ಮ ಭಾರತ ದೇಶದ ದೊಡ್ಡ ಸಂಪತ್ತು ಅಂದರೆ ಗೋ ಸಂಪತ್ತು. ಪರೋಪಕಾರಕ್ಕಾಗಿಯೇ ಜೀವನವನ್ನು ಮೀಸಲಿಟ್ಟಂತಹ ಒಂದು ಪಶು ಅದು ಗೋ. ಪರೋಪಕಾರಕ್ಕಾಗಿಯೇ ತನ್ನ ಜೀವನವನ್ನು ಮೀಸಲಿಟ್ಟದ್ದಕ್ಕಾಗಿಯೇ ಸಂತಸದಿಂದ ಸಕಲ ದೇವತೆಗಳು ಬಂದು ಅಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅದು ಪೂಜ್ಯವಾದಂತಹ ಮಾತೃಸ್ಥಾನದಲ್ಲಿದ್ದದ್ದು ಗೋವು. ಅಂತಹ ಗೋವುಗಳೇ ಸಂಪತ್ತು. ಅದನ್ನೇ ಕೊಡೋದು, ಅದನ್ನೇ ತೆಗೆದುಕೊಳ್ಳೋದು. ದಾನ ಕೊಟ್ಟರೆ ಅದನ್ನೇ, ತೆಗೆದುಕೊಂಡ್ರೆ ಅದನ್ನೇ. ಅದರ ರಕ್ಷಣೆ, ಅದರ ಪೂಜೆ, ಅದರಿಂದಲೇ ದೇಶದ ಅಭಿವೃದ್ಧಿ, ಆರೋಗ್ಯದ ಸಮೃದ್ಧಿ. ಈ ದೃಷ್ಟಿಯಲ್ಲಿ ಗೋದಾನವನ್ನು ಮಾಡಿದ, ಭೂದಾನ ಮಾಡಿದ, ಗ್ರಹದಾನ ಮಾಡಿದ, ಸುವರ್ಣದಾನ ಮಾಡಿದ, ರಜತದಾನ ಮಾಡಿದ, ಎಲ್ಲ ದಾನಗಳನ್ನು ಮಾಡಿದ್ದಾನೆ. ಒಂದೇ ಒಂದು ದಾನ ಮಾಡ್ತಿರಲಿಲ್ಲ ಅವನು, ಜಲದಾನ. ವಸಿಷ್ಠರು ಕುಲಗುರುಗಳು. ಹೇಮಾಂಗ, ಎಷ್ಟು ದಾನ ಮಾಡ್ತಾ ಇದ್ದೀಯಲ್ಲಪ್ಪ, ಇಷ್ಟು ಮಾಡುವವನಿಗೆ ಒಂದು ಜಲದಾನ ಮಾಡೋದು ಏನು ಕಷ್ಟ, ಜಲದಾನ ಮಾಡು. ಅವನಂದ ಅದೇನು ಮಾಡೋದು, ಎಲ್ಲರ ಮನೆಯಲ್ಲಿ ನೀರಿರುತ್ತೆ, ಬಾವಿ ಇರುತ್ತೆ. ಈ ನಳ ಎಲ್ಲ ಇರಲಿಲ್ಲ ಆಗಿನ ಕಾಲಕ್ಕೆ. ಬಾವಿ ಇರುತ್ತೆ, ನದಿ ಇರ್ತದೆ, ಸರೋವರಗಳಿರ್ತದೆ, ತಟಾಕ ಇರ್ತದೆ, ನೀರು ತೆಗೆದುಕೊಳ್ತಾರೆ, ಕುಡಿತಾರೆ. ಸುಲಭವಾಗಿ ಸಿಗೋದು. ಸುಲಭವಾಗಿ ಸಿಗುವಂಥದ್ದನ್ನು ನಾವೇನು ದಾನ ಮಾಡೋದು, ಮಾಡಬೇಕಾಗಿಲ್ಲ ಅಂತ ಎಷ್ಟು ಗುರುಗಳು ಹೇಳಿದರೂ ಕೇಳಲಿಲ್ಲ. ನೋಡಿ, ಎರಡೆರಡು ಗುರುಗಳು ಹೇಳಿದಾಗ ಕೇಳದೇ ಇದ್ದರೆ ಡಬಲ್ ಪಾಪ ಬರ್ತದೆ. ಒಂದು, ಜಲದಾನ ಮಾಡಬೇಕು, ನೀರಿಡಿಸಿದವರಿಗೆ ನೀರು ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಕೊಡದೇ ಇದ್ದದಕ್ಕೊಂದು ಪಾಪ. ಶಾಸ್ತ್ರ ಹೀಗೆ ಹೇಳತ್ತಪ್ಪ, ಆದ್ದರಿಂದ ನೀನು ಕೊಡುವಂತ ಗುರುಗಳು ಹೇಳಿದ ಮೇಲೂ ಕೊಡದೇ ಇದ್ದರೆ ಆಜ್ಞೆಯ ಉಲ್ಲಂಘನ ಮಾಡಿದ ಪಾಪ. ಎರಡೆರಡು ಪಾಪ. ಇನ್ನೊಂದು ಅವನ ಆಲೋಚನೆ, ಎಲ್ಲರೂ ಯಾರಿಗೆ ದಾನ ಮಾಡುತ್ತಾರೆ ಅವರಿಗೆ ನಾನು ದಾನ ಮಾಡಬಾರದು ಅಂತ. ಸದಾಚಾರ ಸಂಪನ್ನರು, ಅಧ್ಯಯನ ಮಾಡಿದವರು, ಸಾತ್ವಿಕರು, ಸಾಧುಗಳು, ಅವರಿಗೆಲ್ಲರೂ ದಾನ ಮಾಡ್ತಾರೆ. ಓ, ಒಳ್ಳೆ ಸಜ್ಜನರಪ್ಪ, ಇವರಿಗೆ ನಾವು ಕೊಟ್ಟರೆ ಪುಣ್ಯ ಬರುತ್ತೆ ಅಂತ. ಯಾರು ಸದಾಚಾರಿಗಳಲ್ಲ, ವಿದ್ಯಾವಂತರಲ್ಲ ಅನ್ನುವುದಕ್ಕಾಗಿಯೇ ಯಾರೂ ಅವರಿಗೆ ದಾನ ಧರ್ಮಗಳನ್ನು ಮಾಡೋದಿಲ್ಲ, ಅಂಥವರನ್ನು ಹುಡುಕಿಕೊಂಡು ಹೋಗಿ ದಾನ ಮಾಡೋಣ ಅನ್ನುವ ಒಂದು ಆಲೋಚನೆ ಇವನಿಗೆ. ಈ ಎರಡು ತನ್ನದೇ ಆದ ಒಂದು ಕಾನ್ಸೆಪ್ಟ್. ಸುಲಭವಾದ ನೀರನ್ನು ಕೊಡುವುದು ಬೇಕಿಲ್ಲ, ಎಲ್ಲರೂ ಯಾರಿಗೆ ಕೊಡ್ತಾರೆ ಅವರನ್ನು ಬಿಟ್ಟು ಮತ್ತೊಬ್ಬರಿಗೆ ಕೊಡೋಣ ಅಂತ. ಮತ್ತೊಬ್ಬರಿಗೆ ಅಂದರೆ ಸಜ್ಜನರಿಗೆ ಇನ್ನೊಬ್ಬರಿಗೆ ಕೊಟ್ಟರೆ ತಪ್ಪಿಲ್ಲ, ಆದರೆ ಸಜ್ಜನರಲ್ಲದಿದ್ದವರಿಗೆ, ಯಾರೂ ದಾನ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಹೋಗಿ ದಾನವನ್ನು ಕೊಡಬೇಕು ಅನ್ನುವ ಆಲೋಚನೆ. ಇದೆರಡನ್ನೂ ಬೇಡ ಅಂತ ಹೇಳಿದ್ದಾರೆ ವಸಿಷ್ಠರು. ಬಹಳ ಸುಂದರವಾಗಿ ನಿರ್ಣಯವನ್ನು ವಸಿಷ್ಠರು ಕೊಡ್ತಾರೆ. ಸಜ್ಜನರು ದಾನಕ್ಕೆ ಪಾತ್ರರು, ಅರ್ಹರು. ದಾನ ಕೊಡುವುದು ಯಾಕೆ ಅಂದರೆ ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ. ದಾನ ಅನ್ನುವ ಶಬ್ದವೇ ಎರಡು ಅರ್ಥದಲ್ಲಿ ಇದೆ. ದಾನ ಅಂದರೆ ಕೊಡೋದು, ದಾನ ಅಂದರೆ ಕತ್ತರಿಸೋದು. ನಮ್ಮ ವಸ್ತುಗಳನ್ನು ಇನ್ನೊಬ್ಬರಿಗೆ ಕೊಡೋದು, ನಮ್ಮೊಳಗಿರುವ ಪಾಪಗಳನ್ನು ಕತ್ತರಿಸಿಕೊಳ್ಳೋದು. ಹಾಗಾದರೆ ಇಂಥ ದಾನವನ್ನು ಯಾರಿಗೆ ಮಾಡಬೇಕು ಅಂದರೆ, ಯಾರಿಗೆ ಕೊಟ್ಟರೆ ನಮ್ಮ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂಥವರಿಗೆ ಮಾಡಬೇಕು. ವೈದ್ಯರ ಹತ್ತಿರ ನಾವು ಹೋಗಬೇಕಾದರೆ ಎಲ್ಲಿ ಹೋಗಬೇಕು? ಯಾರ ಹೆಸರು ಚೆನ್ನಾಗಿದೆ, ಕೈಗುಣ ಚೆನ್ನಾಗಿದೆ, ಅವರ ಹತ್ರ ಹೋಗಬೇಕು. ಅವರ ಹತ್ರ ಹೇಗೆ ಹೋಗಬೇಕು? ಸ್ವಲ್ಪ ಶ್ರಮ ಇದೆ, ಯಾಕೆಂದರೆ ರಶ್ ಇರುತ್ತೆ. ಕೆಲವರು ಆಲೋಚನೆ ಮಾಡ್ತಾರೆ, ಯಾಕೆ, ಎಲ್ಲಿ ಬಹಳ ರಶ್ ಇದೆ ಅಲ್ಲಿ ಯಾಕೆ ಹೋಗಬೇಕು, ಕ್ಯೂ ಇದ್ದಲ್ಲಿ ಯಾಕೆ ಹೋಗಬೇಕು? ಏನೂ ಕ್ಯೂ ಇಲ್ಲ, ರಶ್ಶೇ ಇಲ್ಲ,
ಯಾರೂ ಹೋಗೋದಿಲ್ಲ. ಅಂಥಲ್ಲಿ ನಾವು ಹೋಗೋಣ ಅಂದರೆ ಅಂಥಲ್ಲಿ ನೀನು ಹೋಗ್ಬೋದು, ಹೋಗೇ ಬಿಡ್ತೀಯ ಅಷ್ಟೆ. ಯಾಕೆಂದರೆ ಯಾರೂ ಅಲ್ಲಿ ಹೋಗದೇ ಇರೋದಕ್ಕೆ ಕಾರಣನೇ ಅವನ ಕೈಗುಣ ಚೆನ್ನಾಗಿರೋದಿಲ್ಲ ಅಂತ. ಅವನ ಕೈಗುಣ ಚೆನ್ನಾಗಿಲ್ಲ ಅಂತ ಅವನ ಹತ್ರ ಯಾರು ಹೋಗೋದಿಲ್ಲ. ಅವನು ಚೆನ್ನಾಗಿ ಓದಿಲ್ಲ, ಓದಿದರೂ ಕೈಗುಣ ಚೆನ್ನಾಗಿಲ್ಲ, ಅವನ ಹಣೆ ಬರಹ ಸರಿ ಇಲ್ಲ, ಸರಿಯಾಗಿ ಔಷಧಿ ಕೊಡೋದಿಲ್ಲ ಅಂತೇನೆ ಯಾರು ಹೋಗ್ತಿರೋದಿಲ್ಲ. ಯಾರು ಹೋಗೋದಿಲ್ಲ. ಖಾಲಿ ಇದೆ ಅಂತ ನೀನು ಹೋದರೆ, ಹಾಗಾದರೆ ಯಾರು ಹೋಗೋದಿಲ್ಲ ಅಂತ ನಿನಗೆ ಅವನ ಮೇಲೆ ಪ್ರೀತಿ ಇದ್ದರೆ, ಪಾಪ ಅವನಿಗೆ ಹಣನೇ ಇಲ್ಲ, ಯಾರೂ ಹೋಗೋದಿಲ್ಲ, ಅವನ ಅಕೌಂಟಿಗೆ ಇಷ್ಟು ಹಣ ಹಾಕು, ಅವನಿಗೆ ಜೀವನ ನಡೆಯೋದಕ್ಕೆ ಏನು ಬೇಕೋ ಅದನ್ನು ಅಕ್ಕಿ ಬೇಳೆ ಬೇಕಾದರೆ ಕೊಡು, ಹಣ ಕೊಡು. ಯಾರು ಹೋಗೋದಿಲ್ಲ ಅಂತ ಉಪಕಾರ ಮಾಡಲಿಕ್ಕೆ ನೀನು ಹೋಗಿ ನಿನ್ನ ಆರೋಗ್ಯ ಕೆಡಿಸ್ಕೋಬೇಡ. ಹಾಗಾದರೆ ಯಾರು ಚೆನ್ನಾಗಿ ಅಭ್ಯಾಸ ಮಾಡಿ ಬಂದಿದ್ದಾರೆ, ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಕೈಗುಣ ಚೆನ್ನಾಗಿದೆ, ತಿಳುವಳಿಕೆ ಚೆನ್ನಾಗಿದೆ, ಸಾಕಷ್ಟು ರಶ್ ಇದೆ, ರೆಪ್ಯುಟೇಷನ್ ಇದೆ, ಅಲ್ಲಿ ತಾನೇ ನೀನು ಹೋಗಬೇಕು. ಹಾಗೆ ಯಾರು ಅಧ್ಯಯನ ಮಾಡಿದ್ದಾರೆ, ಕರ್ಮಾನುಷ್ಠಾನ ಚೆನ್ನಾಗಿ ಮಾಡ್ತಾರೆ, ತಪಸ್ಸು ಚೆನ್ನಾಗಿದೆ, ಸದಾಚಾರ ಚೆನ್ನಾಗಿದೆ, ಚಾರಿತ್ರ್ಯ ಶುದ್ಧವಾಗಿದೆ, ಅಂತಹ ಸದಾಚಾರಿಗಳು, ಚಾರಿತ್ರ್ಯ ಸಂಪನ್ನರು, ವಿದ್ಯಾವಂತರು, ಅಂಥವರಿಗೆ ದಾನ ಕೊಡೋದು. ಅವರೇ ತಮ್ಮ ತಪಸ್ಸಿನಿಂದ ದೇವರಿಗೆ ಪ್ರಾರ್ಥಿಸಿ ಇವನ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥರು. ರೋಗಗಳನ್ನು ಪರಿಹಾರ ಮಾಡುವುದಕ್ಕೆ ಹೇಗೆ ವೈದ್ಯ ಸಮರ್ಥ, ಈ ವೈದ್ಯರು ವಿದ್ಯಾವಂತರು ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥರು. ಹಾಗಾದರೆ ಇನ್ನುಳಿದವರು, ಕಷ್ಟದಲ್ಲಿದ್ದವರು, ಹೆಚ್ಚು ಅಧ್ಯಯನವೂ ಇಲ್ಲ, ಸದಾಚಾರವೂ ಇಲ್ಲ, ಆದರೆ ಕಷ್ಟದಲ್ಲಿದ್ದಾರೆ, ಅವಶ್ಯವಾಗಿ ಅವರಿಗೆ ಸಹಾಯ ಮಾಡು. ಸಹಾಯ ಬೇರೆ, ದಾನ ಬೇರೆ. ಅವರ ಮೇಲೆ ಪ್ರೀತಿ ಮಾಡು, ಸಹಾಯ ಮಾಡು, ಉಪಕಾರ ಮಾಡು. ಆದರೆ ನೀನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೆ ಅಂತ ದಾನ ಅಂತ ಮಾಡ್ತೀಯಲ್ಲ, ಆ ಪ್ರಾಯಶ್ಚಿತ್ತ ಅಂತ ಆ ದಾನವನ್ನು ಮಾತ್ರ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥರು ಯಾರೋ ಅವರಿಗೆ ಕೊಡಬೇಕು. ಈ ವಿವೇಕ ಅವನಿಗೆ ಇರಲಿಲ್ಲ. ಹೇಮಾಂಗನಿಗೆ ಹೀಗೆ ಸತ್ತ 3 ಬಾರಿ ಚಾತಕ ಪಕ್ಷಿಯಾಗಿ ಹುಟ್ಟುತ್ತಾನೆ. ಚಾತಕ ಪಕ್ಷಿ ಅಂದರೆ ನೀರಿಗಾಗಿ ಕಾಯ್ತಾ ಇರುತ್ತದೆ. ಯಾವಾಗೋ ಮೇಘದಿಂದ ಮಳೆ ಬಂದರೆ ಬಾಯಿ ತೆರೆದು ಆ ನೀರನ್ನು ಕುಡಿಯುತ್ತದೆ. ಅಲ್ಲಿ ಇಲ್ಲಿ ನೀರು ಕುಡಿಯೋದಿಲ್ಲ, ಅದು ನೀರಿಗಾಗಿ ಕಷ್ಟಪಡ್ತದೆ. ಮಳೆ ಬರುವವರೆಗೆ ಕಾಯ್ದು ಮಳೆ ಬಂದರೆ ನೀರು ಕುಡಿಯುತ್ತೆ. ರೇ ರೇ ಚಾತಕ ಸಾವಧಾನ ಮನಸಾ ಮಿತ್ರಕ್ಷಣಂ ಶ್ರೂಯತಾಂ ಅಂಬೋಧ ಬಹವೋ ಭವಂತಿ ಗಗನೆ ಸರ್ವೇಪಿ ನೈತಾದೃಶಾಃ ಕೇಚಿತ್ ವೃಷ್ಟಿಭಿರರ್ಧಯಂತಿ ವಸುಧಾಂ ಗರ್ಜಂತಿ ಕೇಚಿತ್ ವೃಥಾ ಯಂ ಯಂ ಪಶ್ಯಸಿ ತಸ್ಯ ತಸ್ಯ ಪುರತಃ ಮಾ ಬ್ರೂಹಿ ದೀನಂ ವಚಃ. ಮೇಘಗಳು ಮಳೆ ಸುರಿಸಿದರೆ ಬಾಯಿ ತೆರೆದು ನೀರು ಕುಡಿಯುವ ಪಕ್ಷಿಗಳು ಚಾತಕ ಪಕ್ಷಿಗಳು. ಕವಿ ಹೇಳ್ತಾನೆ, ಮೇಘ ಬಂತು ಅಂತ ಬಾಯಿ ತೆಗೆಯಬೇಡ ಪಕ್ಷಿ. ಎಲ್ಲ ಮೇಘಗಳು ನೀರು ಕೊಡೋದಿಲ್ಲ, ಬರೇ ಗರ್ಜನೆ ಮಾಡಿ ಹೋಗಿಬಿಡ್ತವೆ. ನೀರು ಕೊಡೋ ಮೇಘಗಳು ಅಂತ ಕಾರ್ಮೋಡಗಳು ಕೆಲವೇ, ಅವುಗಳಿಗೆ ಮಾತ್ರ ಬಾಯಿ ತೆರಿ ಅಂತ. ಅಂದರೆ ಎಲ್ಲರೂ ಶ್ರೀಮಂತರಿದ್ದವರೆಲ್ಲ ದಾನ ಕೊಡ್ತಾರೆ ಅಂತಲ್ಲ, ಎಲ್ಲರ ಮನೆಗೆ ಹೋಗಿ ಬೇಡ ಬೇಡ, ಕೊಡುಗೈ ದಾನಿಗಳು ಅಂತ ಬೇರೆ ಇರ್ತಾರೆ. ಅಂಥವರಿಗೆ ಬೇಡಿದರೆ ನಿನ್ನ ಇಷ್ಟಾರ್ಥಗಳು ಪೂರ್ಣವಾದವು ಅನ್ನುವ ದೃಷ್ಟಿಯಲ್ಲಿ ಒಂದು ಅನ್ಯೋಕ್ತಿ, ಪಕ್ಷಿಗೆ ಹೇಳುವ ರೀತಿಯಲ್ಲಿ ಬೇರೆ ಭಿಕ್ಷುಕರಿಗೆ ಹೇಳುವ ಮಾತು. ಆ ರೀತಿ ಚಾತಕ ಪಕ್ಷಿ ಕಷ್ಟಪಡತ್ತೆ. ಇವನು ನೀರು ಕೊಟ್ಟಿಲ್ಲಲ್ಲ ಅನ್ನೋದಕ್ಕೆ 3 ಜನ್ಮ ಚಾತಕ ಪಕ್ಷಿಯಾಗಿ ಹುಟ್ಟಿದ್ದಾನೆ. ದುಷ್ಟರಿಗೆ ದಾನ ಮಾಡಿದ್ದಾನೆ, ಶಿಷ್ಟರಿಗೆ ದಾನ ಮಾಡಲಿಲ್ಲಲ್ಲ, 1 ಜನ್ಮ ನಾಯಿಯಾಗಿ ಹುಟ್ಟಿದ್ದಾನೆ. ಹದ್ದಾಗಿ 7 ಬಾರಿ ಹುಟ್ಟಿದ್ದಾನೆ, ಆಮೇಲೆ ಹಲ್ಲಿಯಾಗಿ ಹುಟ್ಟಿದ್ದಾನೆ. ಶ್ರುತಕೀರ್ತಿ ಅಂತ ಒಬ್ಬ ಮಿಥಿಲಾ ದೇಶದ ರಾಜ, ಆ ಮಿಥಿಲಾ ಪಟ್ಟಣದ ರಾಜನ ಮನೆಯಲ್ಲಿ ಹಲ್ಲಿಯಾಗಿ ಆ ಬಾಗಿಲಿನ ಮೇಲೆ ಬದುಕ್ತಾ ಇದ್ದಾನೆ.
ಹಲ್ಲಿಯ ಸ್ವಭಾವ. ಹುಳಗಳನ್ನು ತಿಂದು ಬದುಕ್ತದೆ. ಕೀಟಕಾಶನ, ಹುಳವೇ ಅದರ ಆಹಾರ. 88 ವರ್ಷ ಅಲ್ಲೇ ಇದ್ದಾನೆ. ಮುದಿಹಲ್ಲಿ. ಶ್ರುತದೇವ ಅಂತ ಬ್ರಾಹ್ಮಣ ಮನೆಗೆ ಬಂದ. ಶ್ರುತಕೀರ್ತಿ ಬಂದ ಬ್ರಾಹ್ಮಣನಿಗೆ ಎದ್ದು ಸ್ವಾಗತ ಮಾಡಿ ಪಾದಪೂಜೆ ಮಾಡಿದ. ಪಾದಪ್ರಕ್ಷಾಲನೆಯ ನೀರನ್ನು ಜೋರಾಗಿ ಪ್ರೋಕ್ಷಣೆ ಮಾಡಿಕೊಂಡ. ಎಲ್ಲರಿಗೂ ಪ್ರೋಕ್ಷಣೆ ಮಾಡಿದ. ಮಾಡುವಾಗ ಈ ಹಲ್ಲಿಗೂ ಒಂದು ಹನಿ ನೀರು ಸಿಡಿದಿದೆ. ಶುದ್ಧ ಸದಾಚಾರಿಯಾದ, ವಿದ್ಯಾವಂತನಾದ, ನಿಷ್ಠಾವಂತನಾದ ಆ ಬ್ರಾಹ್ಮಣನ ಪಾದ ಪ್ರಕ್ಷಾಲನದ ನೀರು ತಾಕಿದ್ದೇ ತಡ. ಇವನ ಸ್ವರೂಪ ಯೋಗ್ಯತೆ ಚೆನ್ನಾಗಿತ್ತು. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ರಾಜ. ಹಲ್ಲಿಯಾದರೂ ಪೂರ್ವಜನ್ಮದ ಸ್ಮರಣೆ ಅವನಿಗೆ ಬಂತು. ಅಯ್ಯೋ, ನಾನು ರಾಜನಾಗಿದ್ದೆ, ಗುರುಗಳ ಮಾತು ಕೇಳಲಿಲ್ಲ, ಈ ರೀತಿ ಹಲ್ಲಿಯಾಗಿ ಹುಟ್ಟುವ ಪ್ರಸಂಗ ನನಗೆ ಬಂತು. ಇನ್ನು ಮುಂದೆ ಇನ್ನೂ 28 ಬಾರಿ ಹಲ್ಲಿಯ ಜನ್ಮ ಇತ್ತವನಿಗೆ. ಈಗ 88 ವರ್ಷ. ಸತ್ತ ಮೇಲೆ ಇನ್ನು 28 ಬಾರಿ ಹಲ್ಲಿಯಾಗಿ ಹುಟ್ಟುವ ಅವನ ಕರ್ಮ ಇತ್ತು. ನೀರು ಕೊಡದೇ ಇದ್ದರೆ ಹಲ್ಲಿ ಆಗ್ತಾರೆ ಅಂತ ಹಿರಿಯರು ಹೇಳಿದ ಮಾತನ್ನು ಕೇಳಿರ್ತೀರಿ. ಅದು ಸ್ಕಂದ ಪುರಾಣದಲ್ಲಿ ಬರುವ ಮಾತು. ಆಗ ಆ ಶ್ರುತದೇವ ಎಂಬಂತಹ ಬ್ರಾಹ್ಮಣನೇ ಇವನ ಇತಿಹಾಸವನ್ನೆಲ್ಲ ಹೇಳ್ತಾನೆ. ಅವನಿಗೆ ಪೂರ್ಣ ಗೊತ್ತಾಗಿಲ್ಲ, ಸ್ವಲ್ಪ ನೆನಪಾಗಿದೆ. ನನ್ನ ಉದ್ಧಾರ ಹೇಗೆ ಅಂತ ಕೇಳಿದಾಗ ಅವನು ಹೇಳಿದ, ನಿಮ್ಮ ಗುರುಗಳು, ಕುಲಗುರುಗಳು ವಸಿಷ್ಠರು ನಿನಗೆ ಗಿಳಿಗೆ ಹೇಳಿದ ಹಾಗೆ ಹೇಳಿದರು. ಅಷ್ಟು ತಿಳಿಸಿ ಹೇಳಿದರೂ ನೀನು ಕೇಳಲಿಲ್ಲ ಅನ್ನೋದಕ್ಕೆ ಈ ಪರಿಸ್ಥಿತಿ ಬಂದಿದೆ. ಎಂದಿಗೂ ಸುಲಭ ಅಂತ ನೀರನ್ನು ದಾನ ಮಾಡದೇ ಇರಬಾರದು. ನೀರಡಿಸಿ ಬಂದವರಿಗೆ ನೀರಿನ ದಾನ ಮಾಡಬೇಕು. ಬೇಸಿಗೆಯಲ್ಲಿ ವಿಶೇಷವಾಗಿ ಜಲದಾನವನ್ನು ಮಾಡಬೇಕು. ಮಹಾಪುಣ್ಯ ಇದೆ. ಅದನ್ನು ಮಾಡದೇ ಇದ್ದದ್ದಕ್ಕೆ ಈ ಫಲವನ್ನು ನೀನು ಅನುಭವಿಸ್ತಾ ಇದ್ದೀಯ. ಜೊತೆಗೆ ಅವಶ್ಯವಾಗಿ ಕಷ್ಟದಲ್ಲಿದ್ದವರಿಗೆ, ಬಡವರಿಗೆ, ದೀನರಿಗೆ ಸಹಾಯ ಮಾಡಬೇಕು, ಉಪಕಾರ ಮಾಡಬೇಕು. ಆದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಾಗ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿ ನಿಮ್ಮ ಪಾಪಗಳನ್ನು ತೊಳೆಯುವ ಶಕ್ತಿಯನ್ನು ಪಡೆದವರಿಗೆ ನೀವು ದಾನ ಮಾಡಬೇಕು. ಅದೆರಡನ್ನೂ ಮಾಡದೇ ಇದ್ದದ್ದಕ್ಕೆ ಈ ಪರಿಸ್ಥಿತಿ ಬಂದಿದೆ. ಮತ್ತು ನನ್ನ ಉದ್ಧಾರ ಹೇಗೆ? ಅವರಿಗೆ ಕನಿಕರ ಬಂತು, ಅಯ್ಯೋ ಅನ್ನಿಸ್ತು. ಜೊತೆಗೆ ಇಕ್ಷ್ವಾಕು ವಂಶದ ರಾಜ ಅನ್ನೋದನ್ನು ಜ್ಞಾನದೃಷ್ಟಿಯಿಂದ ತಿಳಿದರು. ಅಂತಹ ದೊಡ್ಡ ರಾಜ, ಯಾವ ವಂಶದಲ್ಲಿ ಮುಂದೆ ಶ್ರೀರಾಮಚಂದ್ರ ಬರಬೇಕೋ ಅಂತಹ ಇಕ್ಷ್ವಾಕು ವಂಶದ ರಾಜ ಇವನು. ಆ ಒಂದು ಪ್ರೀತಿಯಿಂದ ಅವರಂದರು, ನಾನೇ ಪುಣ್ಯವನ್ನು ನಿನಗೆ ಧಾರೆ ಎರೆದು ಕೊಡ್ತೇನೆ, ತಗೋ ಅಂದರು. ದೊಡ್ಡವರ ಕಾರುಣ್ಯ ಹೇಗಿರುತ್ತದೆ ನೋಡಿ. ಏನು ಅವರಿಗೆ ಏನು ಸಂಬಂಧ? ಇವರು ಬಂದದ್ದು ಶ್ರುತಕೀರ್ತಿಯ ಮನೆಗೆ, ರಾಜನ ಮನೆಗೆ. ಪಾದಪೂಜೆ ಮಾಡಿದ, ನಮಸ್ಕಾರ ಮಾಡಿದ, ಆತಿಥ್ಯ ಸ್ವೀಕಾರ ಮಾಡಿ ಹೊರಟು ಬಿಟ್ಟರೆ ಮುಗಿದೋಯ್ತು. ಅಲ್ಲಿರುವ ಹಲ್ಲಿಯ ಮೇಲೆ ಇವರಿಗೆ ಪ್ರೀತಿ. ಆ ಹಲ್ಲಿಯನ್ನು ಉದ್ಧಾರ ಮಾಡೋದಕ್ಕೆ ತಾವು ತಮ್ಮ ಪುಣ್ಯವನ್ನು ಕೊಡ್ತಾ ಇದ್ದಾರೆ. ಕೊಟ್ಟ ಪುಣ್ಯ ಯಾವುದು? ತಾವು ತಮ್ಮ ಜೀವನದಲ್ಲಿ ಅನೇಕ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಒಬ್ಬ ಸಜ್ಜನನಿಗೆ ಒಂದು ಬಾರಿ ಭಕ್ತಿಯಿಂದ ದಾನ ಮಾಡಿದ್ದರ ಪುಣ್ಯ. ಯಾಕಂದರೆ ಇವನು ದುಷ್ಟರಿಗೆ ದಾನ ಮಾಡಿದ್ದ. ತಾವು ಒಬ್ಬ ಸಜ್ಜನ, ಒಬ್ಬ ಭಕ್ತನಿಗೆ, ವಿಷ್ಣು ಭಕ್ತ, ಸದಾಚಾರಿ, ನಿಷ್ಠಾವಂತ ಅಂತಹ ಒಬ್ಬ ಭಕ್ತನಿಗೆ ತಾವು ದಾನ ಮಾಡಿದ ಪುಣ್ಯವನ್ನು ಈ ಹಲ್ಲಿಗೆ ಕೊಡ್ತಾರೆ. ಜೊತೆಗೆ ತಾವು ಸ್ವಾಮಿ ಪುಷ್ಕರಣಿಯಲ್ಲಿ ಎಷ್ಟೋ ಬಾರಿ ಸ್ನಾನ ಮಾಡಿ ತಪಸ್ಸು ಮಾಡಿ ಅಲ್ಲಿ ಕಾಲ ಕಳೆದಿದ್ದಾರೆ. ಒಂದು ದಿನದ ಸ್ನಾನದ ಪುಣ್ಯವನ್ನು ಇವನಿಗೆ ಕೊಡ್ತಾರೆ. ಅಷ್ಟು ಕೊಟ್ಟದ್ದಕ್ಕೆ ಮುಂದೆ ಬರುವ ಹಲ್ಲಿಯ ಜನ್ಮಗಳೂ ತಪ್ಪಿ ಈ ಹಲ್ಲಿಯ ಜನ್ಮದಿಂದಲೂ ಉದ್ಧಾರ ಆಗಿ ಉತ್ತಮವಾದ ಲೋಕವನ್ನು ಹೊಂದಿ ಸಹಸ್ರಾರು ವರ್ಷಗಳವರೆಗೆ, 10,000 ವರ್ಷಗಳವರೆಗೆ ಸ್ವರ್ಗದಲ್ಲಿಯೂ ಸುಖವನ್ನು ಅನುಭವಿಸಿ ಮತ್ತೆ ತನ್ನ ಇಕ್ಷ್ವಾಕು ವಂಶದಲ್ಲಿಯೇ ಹುಟ್ಟಿ ಬರ್ತಾನೆ. ಕಕುತ್ಸ್ಥ ಎಂಬ ಹೆಸರಿನಿಂದ ಹುಟ್ಟುತ್ತಾನೆ. ಶ್ರೀಮದ್ ಭಾಗವತದಲ್ಲಿ ಬರ್ತದೆ, ನವಮಸ್ಕಂದದಲ್ಲಿ. ಪರಮಾತ್ಮನ ಒಂದು ವಿಶೇಷ ಸನ್ನಿಧಾನ ಇವನಲ್ಲಿದೆ. ಸ್ಕಂದ ಪುರಾಣ ವರ್ಣನೆ ಮಾಡ್ತದೆ. ಹರೇ ಹೇ ಕಲಾ
ಪರಮಾತ್ಮನ ಒಂದು ವಿಶೇಷ ಆವೇಶದಿಂದ ಸನ್ನಿಧಾನದಿಂದ ಕೂಡಿದವನಾಗಿ ಇಂದ್ರದೇವರಿಗೆ ಸಹಾಯ ಮಾಡ್ತಾನೆ ಯುದ್ಧದಲ್ಲಿ. ದೇವಾಸುರ ಸಂಗ್ರಾಮದಲ್ಲಿ ಇಂದ್ರದೇವರಿಗೆ ಸಹಾಯ ಅಂದರೆ ಸೇವೆಯನ್ನು ಮಾಡಿ ಇಂದ್ರದೇವರ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಇಂದ್ರದೇವರಿಗೆ ಇವನು ಹೇಳ್ತಾನೆ, ನಾನು ನಿಮ್ಮ ಸೇವೆಗೆ ಬರ್ತೇನೆ, ಅಸುರರ ಜೊತೆಗೆ ಯುದ್ಧ ಮಾಡುವುದಕ್ಕೆ ಬರ್ತೇನೆ. ಅಂಥ ಪರಾಕ್ರಮಿ ಇವನು. ದೇವತೆಗಳು ಭೂಲೋಕದಿಂದ ಇವನನ್ನು ಕರೆಸ್ತಾರೆ ಯುದ್ಧಕ್ಕೆ, ನಮಗೆ ಸಹಾಯಕ್ಕೆ ಬಾ ಅಂತ. ಆಗ ಅವನಂತಾನೆ, ನಾನು ಸೇವೆ ಮಾಡ್ತೇನೆ, ತಾವು ದೊಡ್ಡವರು, ಆದರೆ ನನಗೊಂದು ವಾಹನ ಬೇಕು, ಭಾರೀ ವಾಹನ ಬೇಕು, ಅಂದರೆ ನಾನು ಯುದ್ಧ ಮಾಡ್ತೇನೆ. ಇಂದ್ರದೇವರಂತ, ನಿನಗೆ ವಾಹನ ಬೇಕಾ, ಭಾರೀ ವಾಹನ ಬೇಕಾ, ನಾನೇ ಎತ್ತಾಗಿ ನಿಲ್ತೇನೆ, ನನ್ನ ಬೆನ್ನ ಮೇಲೆ ನಿಂತು ನೀನು ಯುದ್ಧ ಆಡು ಅಂತ. ಆ ಎತ್ತಿನ ಬೆನ್ನು ಕಕುತ್, ಅದರ ಮೇಲೆ ನಿಂತು ಯುದ್ಧ ಮಾಡ್ತಾನೆ ಅನ್ನುವುದಕ್ಕೆ ಇವನಿಗೆ ಕಕುತ್ ಸ್ಥ ಅಂತ ಹೆಸರು ಬರ್ತದೆ. ಅಂಥ ಪರಾಕ್ರಮಿ ನೋಡಿ. ಸಜ್ಜನರಿಗೆ ದಾನ ಮಾಡಿಲ್ಲ, ಎಲ್ಲ ಕೊಟ್ಟರೂ ನೀರು ಕೊಟ್ಟಿಲ್ಲ ಅನ್ನುವ ಪಾಪದಿಂದ ಹಲ್ಲಿಯಾಗಿ, ನಾಯಿಯಾಗಿ, ಹದ್ದಾಗಿ, ಹಂದೆಯಾಗಿ ಹುಟ್ಟಿದ ವ್ಯಕ್ತಿ ಒಬ್ಬ ಶ್ರೇಷ್ಠ ಸಜ್ಜನರ ಪಾದಪ್ರಕ್ಷಾಲನದ ನೀರು ತಾಕಿದ್ದಕ್ಕೆ, ಅವರು ಒಂದು ದಿನ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನು ಇವನಿಗೆ ಕೊಟ್ಟದ್ದಕ್ಕೆ, ಒಬ್ಬ ದೊಡ್ಡ ರಾಜನಾಗಿ ಇಂದ್ರದೇವರ ಬೆನ್ನು ಮೇಲೆ ನಿಂತು ದೇವತೆಗಳಿಗೂ ಸೇವೆ ಮಾಡುವ ಒಂದು ದೊಡ್ಡ ಪುಣ್ಯಾತ್ಮನಾದ. ಇಷ್ಟು ಮಾತ್ರ ಅಲ್ಲ, ಇವನ ವಂಶದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಅವತಾರ ಮಾಡ್ತಾನೆ. ಶ್ರೀರಾಮಚಂದ್ರನಿಗೆ ವಾಲ್ಮೀಕಿ ರಾಮಾಯಣದಲ್ಲಿ ಮೇಲಿಂದ ಮೇಲೆ ಕಾಕುತ್ಸ್ಥ ಅಂತ ಸಂಬೋಧನೆ ಮಾಡುವುದುಂಟು. ಈ ಕಕುತ್ಸ್ಥನ ವಂಶದಲ್ಲಿ ಬಂದವ ಅಂತ ರಾಮನನ್ನು ಗುರುತಿಸುವುದುಂಟು. ಸಜ್ಜನರ ಸಹವಾಸದಿಂದ ಮನುಷ್ಯ ಉನ್ನತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ನಾವ್ಯಾರೂ ಸ್ವತಂತ್ರರಲ್ಲ. ಯಾರದಾದರೂ ಒಬ್ಬರ ಬಾಲ ಹಿಡದೇ ಬದುಕಬೇಕು, ಇನ್ನೊಬ್ಬರನ್ನು ಆಶ್ರಯಿಸಲೇಬೇಕು. ಆದರೆ ಆನಿ ಬಾಲ ಹಿಡಿದ್ರೆ ಅರಮನೆಗೆ ಹೋಗ್ತೇವೆ, ಕತ್ತಿ ಬಾಲ ಹಿಡಿದ್ರೆ ತಿಪ್ಪಿಗೆ ಹೋಗ್ತೇವೆ. ಏನು ಹಿಡಿಬೇಕು ಅನ್ನೋದನ್ನು ನಿಶ್ಚಯ ಮಾಡಿಕೊಳ್ಳಬೇಕು. ಹರೇ ನಮಃ. ಶ್ರೀಕೃಷ್ಣ ಅರ್ಪಣ.